Hi friends, welcome to the ASPN classes. So PUC ಸೆಕೆಂಡ್ ಇಯರ್ದು ಯಾರೆಲ್ಲ ಈ ವರ್ಷ ಎಕ್ಸಾಮ್ ಬರಿತಾ ಇದ್ದಾರೆ ನೋಡಿ ಅವರಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತದೆ. ಯಾಕಂದರೆ 5 ಮಾರ್ಕ್ಸದ್ದು ಕ್ವಶನ್ ಏನು ಬರ್ತಾ ಇತ್ತು ನೋಡಿ ಪಾರ್ಟ್ ಡಿ ಅಲ್ಲಿ ನೀವು ಟೋಟಲಿ 10 ಕ್ವಶನ್ ಕೊಡ್ತಾ ಮಾಡಿರುವಂಥ ಒಂದು ಕಂಪ್ಲೀಟ್ ವಿಡಿಯೋ ಇದೆ ಸ್ಟೂಡೆಂಟ್ಸ್. ಇದು ಒಂದು ವಿಡಿಯೋ ಆಗ್ಬೋದು. ಪ್ರತಿಯೊಂದು ಕ್ವಶನ್ಸ್ಗಳದ ಸೊಲ್ಯೂಷನ್ಸ್ಗಳಿದೆ. ಪ್ರತಿಯೊಂದು ಕ್ವಶನ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ರಿಲೇಷನ್ ಫಂಕ್ಷನ್ ಆಗಿರ್ಬೋದು, ಮ್ಯಾಟ್ರಸಸ್ಸು, ಡಿಟರ್ಮೆಂಟು, ಡಿಫ್ರೆನ್ಷಿಯೇಷನ್ನು ಕಂಪ್ಲೀಟ್ ಸೊಲ್ಯೂಷನ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪಾರ್ಟ್ ಡಿ ಕಂಪ್ಲೀಟ್ ರಿಸಲ್ಟ್ಸ್ಗಳಿರುತ್ತೆ. ಇದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಹೆಲ್ಪ್ ಆಗೋದಿದೆ. ಓಕೆ, ಸೊ ಮೊದಲನೇದಾಗಿ ನಾನು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಆ್ಯಂಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3 ಈಸ್ ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ನು ಫೈಂಡ್ ಮಾಡಬೇಕಿರೋದು. ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಆಗಿದೆ. ಯಾಕಂದರೆ ಇಲ್ಲಿವರೆಗೂ ನಿಮ್ಮ ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದರೆ ಟೋಟಲ್ 8 ಟೈಮ್ಸ್ ಇದೇ ಕ್ವಶನ್ ಸಿಂಪಲ್ ಇರೋ ಕ್ವಶನ್ನೇ ಬಂದಿರೋದು. ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಕ್ವಶನ್ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3ನ ಇನ್ವರ್ಟೇಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಇನ್ವರ್ಟೇಬಲ್ ಫಂಕ್ಷನ್ ಡೆಫಿನೇಷನ್ ಏನಿತ್ತು, ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ದ ಇನ್ವರ್ಸ್, ದೆನ್ ಯು ಚೆಕ್ ಔಟ್ ದ ಜಿ ಆಫ್ ಎಫ್, ಆಮೇಲೆ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಓಕೆ, ದ ಪ್ರೊಸೀಜರ್ ಏನಿದೆ ಅಂದರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಆನ್ ಟು ಫಂಕ್ಷನ್ ಮೆಥಡ್ ಇದೆಯಲ್ಲ ಅದೇ ಥರ ಇರೋದು ಇದನ್ನು ಕೂಡ. ಸೊ y ಇಸ್ ಈಕ್ವಲ್ಸ್ ಟು ತೊಗೊಂಡು 4x + 3 ಬರೀತೀರ. ಅದಾದಮೇಲೆ x ಇಸ್ ಈಕ್ವಲ್ಸ್ ಟು ಮಾಡಬೇಕಂದ್ರೆ ಇದನ್ನು +3 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ y - 3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ. ಅಲ್ಲಿ x ಅಷ್ಟೇ ಉಳಿದ್ರೆ 4 ಈ ಸೈಡ್ ಶಿಫ್ಟ್ ಆಗುತ್ತೆ, ಡಿವೈಡ್ ಬೈ 4 ಆಯಿತು. ಕರೆಕ್ಟಾ? ಸೊ ಇಲ್ಲಿ ಬಂದಿರೋವಂಥದ್ದು x ಇಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಇಲ್ಲಿ y ಇಸ್ ಈಕ್ವಲ್ಸ್ ಟು ಬರೆದಿರ, ಎಫ್ ಆಫ್ ಎಕ್ಸ್ ಇತ್ತು y ಅಂತ ಬರೆದಿರ. ಸೊ x ಇದ್ರೆ ಇದನ್ನು ನಾವು ಈ ಥರ ಬರೀಬೋದು, ಏನಂತ ಜಿ ಆಫ್ y. ಕರೆಕ್ಟಾ? ಸೊ ಜಿ ಆಫ್ y ಅಂತಂದರೆ ಏನಪ್ಪ ಅಂದರೆ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇನ್ವರ್ಸ್ ಫಂಕ್ಷನ್ ಅಂದರೆ ಜಿ ಆಫ್ y, ಇದು ಎಫ್ ಆಫ್ ಎಕ್ಸ್ ಅಂದರೆ ಇದು y ರಿಸಲ್ಟ್ ಕೊಟ್ಟಿರುವಂಥ ಫಂಕ್ಷನ್ಸು. ಕರೆಕ್ಟಾ? ಸೊ ಇದು ಜಿ ಆಫ್ y ಎಕ್ಸಿಸ್ಟ್ ಆಗಿದೆ. ಓಕೆ, ಇದು ಇದೇ ಇನ್ವರ್ಸ್ ಆಗಿದೆ, ಕರೆಕ್ಟ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಜಿ ಆಫ್ ಎಫ್ ಮತ್ತು ಎಫ್ ಆಫ್ ಜಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಇಕ್ವೇಷನ್ 2 ಕೊಡ್ತಾ ಇದ್ದೀನಿ. ಇಲ್ಲಿ ಬಂದಿರೋದಕ್ಕೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಫಸ್ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಇದರ ಆನ್ಸರ್ ನಿಮಗೆ ಎಕ್ಸ್ ಬರಬೇಕು. ಅಂದರೆ ಐ ಎಕ್ಸ್ ಅಂತ ಮಾಡ್ತಿದ್ದೀರಲ್ಲ, ಐ ಅಂದರೆ ಐಡೆಂಟಿಟಿ ಫಂಕ್ಷನ್ ಬರಬೇಕು. ಅಂದರೆ ಲಾಸ್ಟ್ ರಿಸಲ್ಟ್ ಇದ್ರದ್ದು ಎಕ್ಸ್ ಬರಬೇಕು. ಇದರ ಆನ್ಸರ್ ಎಕ್ಸ್ ಬರಬೇಕು. ಅದಾದಮೇಲೆ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಬರಬೇಕು. ಯಾಕಂದರೆ ಇಲ್ಲಿ ವೈ ತೊಗೊಂಡಿದ್ದೀನಿ ನಾನು. ಹಿಂದಿನ ಎಕ್ಸಾಂಪಲ್ ಎಕ್ಸೇ ತೊಗೊತಿದ್ರೆ 2 ಎಕ್ಸ್ ಆನ್ಸರ್ಸೇ ಬರ್ತಿದ್ದು. ಇಲ್ಲಿ ನಾನು ಜಿ ಆಫ್ ವೈ ಅಂತ ಡಿನೋಟ್ ಮಾಡಿದ್ದೀನಲ್ಲ, ಹಾಗಾಗಿ ಇದರ ರಿಸಲ್ಟು ವೈ ಬರಬೇಕು. ಓಕೆ, ಫಸ್ಟ್ ನಾವು ಇದನ್ನು ಪ್ರೂವ್ ಮಾಡುವ. ಓಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನು ಈ ರೀತಿ ಬರಿಬೋದು. ಕರೆಕ್ಟಾ? ಕಂಪೋಸಿಷನ್ ಫಂಕ್ಷನ್ನು. ಅದಾದಮೇಲೆ ಜಿ ಆಸ್ ಇಟ್ ಇಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ಇಕ್ವೇಷನ್ 1ಅಲ್ಲಿ ಅದನ್ನು ಇಲ್ಲಿ ಬರೀರಿ. 4x + 3 ಆಯಿತು. ಕರೆಕ್ಟಾ? ಸೊ ಇವಾಗ ಇದು ಜಿ ಆಫ್ ಎಕ್ಸ್ ಆಯಿತು. ಸೊ ಜಿ ಆಫ್ ಎಕ್ಸಲ್ಲಿ ಅಂದರೆ ಇದು ನಿಮ್ಮದು ಜಿ ಆಫ್ ಎಕ್ಸ್, ಇದು ಜಿ ಆಫ್ ವೈ ಆಯಿತು ಇವಾಗ. ಸೊ ಜಿ ಆಫ್ ವೈ ಅಂತಂದರೆ ಏನಿದೆ ಇಲ್ಲಿದೆ ನಿಮ್ಮದು ಕಂಡೀಷನ್. ಅಂದರೆ ಇದು ಕಂಪ್ಲೀಟ್ ಬ್ರ್ಯಾಕೆಟ್ನ ನೀವು ವೈ ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನ ಕಂಪ್ಲೀಟ್ ವೈ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿದೆ ನಿಮ್ಮದು ಜಿ ಆಫ್ ವೈ ರಿಸಲ್ಟು. ಈ ಸೆಕೆಂಡ್ ಇಕ್ವೇಷನಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಫಸ್ಟ್ ನಾನು ಸೆಕೆಂಡ್ ಇಕ್ವೇಷನ್ ಏನಿದೆ ಅದು ಬರಿತಾ ಇದ್ದೀನಿ. ಏನಿದೆ ನೋಡಿ ನಿಮ್ಮದು ಸೆಕೆಂಡ್ ಇಕ್ವೇಷನು ವೈ ಇದೆ. ಅಂದರೆ ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ. -3 ಡಿವೈಡೆಡ್ ಬೈ 4 ಇದೆ. ಕರೆಕ್ಟಾ? ಈ ಗ್ಯಾಪ್ ಇದ್ದಲ್ಲಿ ವೈ ಇದೆ ನಿಮ್ಮದು, ಅಂದರೆ ಇದು ನಿಮ್ಮ ಜಿ ಆಫ್ ವೈ ಆಗ್ತಿತ್ತು. ಸೊ ಗ್ಯಾಪ್ ಇದ್ದಲ್ಲಿ ಏನು ಬರೀಬೇಕಾಗಿರೋದು ನಿಮ್ಮದು ಬಂದಿರೋದು ಹೊಸ ಫಂಕ್ಷನ್ 4x + 3. ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ 4x + 3. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 4x + 3 - 3 ಡಿವೈಡ್ ಬೈ 4 ಅಂದರೆ 3 ಕ್ಯಾನ್ಸಲ್ ಆಗಿ 4x ಡಿವೈಡ್ ಬೈ 4 ಕ್ಯಾನ್ಸಲ್ ಆಗಿ ಎಕ್ಸ್ ಆನ್ಸರ್ ಬಂತು. ಇದು ಎಕ್ಸ್ ಎದದ ಆನ್ಸರ್ ನಿಮ್ಮದು ಯಾವ್ದು ಮಾಡಿದ್ರಿ ಇವಾಗ, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಒಂದು ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಸೊ ಇನ್ನು ಉಳಿದಿರೋದು ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ ಜಿ ಆಫ್ ವೈ ತೊಗೋಬೇಕು. ಇದು ಯಾವಾಗಲೂ ನೆನಪಿರಬೇಕು. ಯಾವಾಗ ಇಲ್ಲಿ ಜಿ ಬರುತ್ತೆ ನೋಡಿ ಅವಾಗೆ ವೈ ತೊಗೋಬೇಕು. ಯಾವಾಗ ಇಲ್ಲಿ ಲಾಸ್ಟ್ ರಿಸಲ್ಟ್ ಎಫ್ ಇರುತ್ತೆ ಅವಾಗ ಎಕ್ಸ್ ತೊಗೋಬೇಕು. ಅದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ ಜಿ ಇದ್ದರೆ ಅದು ವೈ ತೊಗೋಬೇಕು. ಇದರ ಆನ್ಸರ್ ವೈನೇ ಬರುತ್ತೆ ನೋಡಿ. ಓಕೆ, ಇವಾಗ ಇದೇ ಆನ್ಸರ್ ಏನಾಗುತ್ತೆ ನೋಡಿ, ಜಿ ಆಫ್ ವೈ ಆಯಿತು. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ ಅಂದರೆ ಇದು ಇವಾಗ ಸೆಕೆಂಡ್ ಇಕ್ವೇಷನ್ ಫಿಲಪ್ ಮಾಡಬೇಕು. ಏನಿದೆ y - 3 ಡಿವೈಡೆಡ್ ಬೈ 4. ಸೊ ಇದು ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಇಕ್ವೇಷನ್ 1ಅಲ್ಲಿ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ಓಕೆ, ಫಿಲಪ್ ಮಾಡಿ. ಏನಿದೆ 4 ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, +3 ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ ಹಾಕಿ, ಡಿವೈಡ್ ಬೈ 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಇದು 4 ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತೇನೋ ಆನ್ಸರ್ ನಿಮ್ಮದು y
-3 +3 ಅದಾದಮೇಲೆ 3 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ y. ಇದು ಎದರ ಆನ್ಸರು? ಎಫ್ ಆಫ್ ಜಿ ಆಫ್ y ಆನ್ಸರ್. ಕರೆಕ್ಟಾ? ಸೊ 2 ರಿಸಲ್ಟ್ಸ್ ಬಂತ. ಎಫ್ ಆಫ್ ಜಿ ಆಫ್ y ಆನ್ಸರ್ನು y ಬಂತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ x ಬಂತು. ಯಾವಾಗ ಇದು 2 ರಿಸಲ್ಟ್ ಆನ್ಸರ್ ಬರುತ್ತೆ ನೋಡಿ, ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ ಇದೆಯಲ್ಲ ಅದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಬಂದಿರೋಂಥ ಆನ್ಸರ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಇಷ್ಟೇ. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು? ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಏನಿದೆ ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್ ಜಿ ಆಫ್ y ಈಸ್ ಈಕ್ವಲ್ಸ್ ಟು y - 3 ಡಿವೈಡೆಡ್ ಬೈ 4. ಈ ಥರನೂ ಬರೀಬೋದು. ಇಲ್ಲಾಂದರೆ ಇದಕ್ಕೆ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈ ಥರನೂ ಬರೀಬೋದು. ಇಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಬರೀಬೋದು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್. ನೋಡಿ, ಇದು 8 ಟೈಮ್ಸ್ ಬಂದಿದೆ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅದು ಸಿಂಪಲ್ ಆಗಿರೋದು ಎಕ್ಸಾಂಪಲ್. ಏನಿದೆ ಅಂತಂದರೆ ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ ಸ್ಟೂಡೆಂಟ್ಸ್. ಈ ಕ್ವಶನ್ ಏನಿದೆಪ್ಪ ಅಂತಂದರೆ, ಲೆಟ್ a ಈಸ್ ಈಕ್ವಲ್ಸ್ ಟು r - 3 ಆ್ಯಂಡ್ b ಈಸ್ ಈಕ್ವಲ್ಸ್ ಟು r - 1. ಕನ್ಸಿಡರ್ ದ ಫಂಕ್ಷನ್ f ಈಸ್ a to b ಡಿಫೈನ್ಡ್ ಬೈ f of x is equals to x - 2 ಡಿವೈಡ್ ಬೈ x - 3. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಈಸ್ f ಈಸ್ 1 1 ಆ್ಯಂಡ್ ಆನ್ 2 ಕ್ವಶನ್ ಮಾರ್ಕ್, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದೇನು, 1 1 ಆ್ಯಂಡ್ ಆನ್ 2 ಆಗಿದೆನಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ. ಸೊ ನೋಡಿ, ಕೆಲವೊಂದು ಸತಿ ಇದ್ರ ಜೊತೆ ಏನು ಕೊಡ್ತಾರೆ, 1 1 ಆ್ಯಂಡ್ ಆನ್ 2 ಚೆಕ್ ಮಾಡಿ, ಹಾಗೆ ಬೈಸೆಕ್ಟಿವ್ ಆಗಿದೆಯಲ್ಲ ಇಲ್ಲೋ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಓಕೆ. ಸೊ ಬೈಸೆಕ್ಟಿವ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಬೈಸೆಕ್ಟಿವ್ ಯಾವಾಗ ಆಗುತ್ತೆ, 1 1 ಆ್ಯಂಡ್ ಆನ್ 2 ಎರಡೂ ಸ್ಯಾಟಿಸ್ಫೈ ಆಗಿದ್ದರೆ ಅದು ಬೈಸೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಆಗಿರೋದಿಲ್ಲ. ಓಕೆ. ಆಮೇಲೆ ಕ್ವಶನಲ್ಲಿ ಯಾವ ಥರ ಕೇಳ್ತಾರೆ, 1 1 ಅಂದ ಪ್ಲೇಸಲ್ಲಿ ಅವರು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಈ ಥರನೂ ಕೇಳ್ಬೋದು. ಓಕೆ. ಇಂಜೆಕ್ಟಿವ್ ಅಂದರೆ 1 1 ಆಗಿರುತ್ತೆ, ಸಬ್ಜೆಕ್ಟಿವ್ ಅಂದರೆ ಆನ್ 2 ಆಗಿರುತ್ತೆ. ಓಕೆ. ಸೊ ಇವಾಗ ಇಲ್ಲಿ ಫಂಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ. ಅವರು ಫಂಕ್ಷನ್ ಕೊಟ್ಟಿರೋದು a to b ಇದೆ. ಕರೆಕ್ಟಾ? ಓಕೆ. ಎ ಅಂತಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಎ ಅಂತಂದರೆ ಕೊಟ್ಟಿದ್ದಾರೆ r - 3 ಅಂತ ಕೊಟ್ಟಿದ್ದಾರೆ. ಬಿ ಸೆಟ್ ಏನು ಕೊಟ್ಟಿದ್ದಾರೆ, r - 1 ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಿಮ್ಗೆ ಗೊತ್ತಿರಲಿ, ಫಂಕ್ಷನ್ ಎಫ್ ಈ ಥರ ಬರೆದ್ರೆ a is to b ಅಂತ ಬರೆದ್ರೆ, ಇದು ಎ ಅನ್ನೋದು ಫಸ್ಟ್ ಸೆಟ್ಟು, ಇದು ಏನಾಗಿರುತ್ತೆ, ಡೊಮೇನ್ ಆಗಿರುತ್ತೆ, ಡೊಮೇನ್ ಆಫ್ ದ ಫಂಕ್ಷನ್ ಆಗಿರುತ್ತೆ. ಬಿ ಅನ್ನೋದು ಕೋ ಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ರೇಂಜ್ ಆಗಿರೋದಿಲ್ಲ, ಕೋ ಡೊಮೇನ್ ಆಗಿರುತ್ತೆ. ಓಕೆ. ಸೊ ಇದು ಡೊಮೇನ್ ಆಯಿತು, ಇದು ಕೋ ಡೊಮೇನ್ ಆಯಿತು. ಇವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತಂದರೆ x - 2 ಡಿವೈಡ್ ಬೈ x - 3 ಅಂತ ಫಂಕ್ಷನ್ ಕೊಟ್ಟಿರೋದು. ಸೊ ಇವಾಗ ನಾವು ಫಸ್ಟಿಗೆ ಏನು ಪ್ರೂವ್ ಮಾಡಬೇಕಾಗಿರೋದು, 1 1 ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ. ಸೊ 1 1 ಪ್ರೂವ್ ಮಾಡೋದು ಬಹಳ ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. 1 1ನ ಯಾವ ಥರ ಪ್ರೂವ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇದೇ ಮೆಥಡ್ನ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಫಸ್ಟಿಗೆ 1 1 ಯಾವಾಗಲೂ ಪ್ರೂವ್ ಮಾಡಬೇಕಂದ್ರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊಳ್ಬೇಕಾದ್ರೆ, ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಲಾಸ್ಟಲ್ಲಿ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ನಾವೇನು ಹೇಳಬೇಕು, 1 1 ಅಂತ. ಓಕೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಎಫ್ ಆಫ್ x1 ಅಂತಂದರೆ ಏನಂತ ತೊಗೋಬೇಕಂದ್ರೆ, ಇದು ಇಲ್ಲಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ರಿಸಲ್ಟು. ಕರೆಕ್ಟಾ? ಈ ಎಕ್ಸ್ ಜಾಗದಲ್ಲಿ x1ನ ಫಿಲಪ್ ಮಾಡಿ, ಏನಾಗುತ್ತೆ, x1 - 2 ಡಿವೈಡ್ ಬೈ x1 - 3 ಈಸ್ ಈಕ್ವಲ್ಸ್ ಟು, ಇಲ್ಲಿ ಮತ್ತೆ ಎಫ್ ಆಫ್ x2 ಯಾವ ಥರ ಮಾಡಬೇಕು, ಎಕ್ಸ್ ಜಾಗದಲ್ಲಿ x2 - 2 ಡಿವೈಡ್ ಬೈ x2 - 3 ನಾನು ಏನು ಮಾಡಿದೆ, ಜಸ್ಟ್ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿದೆ ಫಸ್ಟ್ ಬ್ರಾಕೆಟು. ಓಕೆ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x1 - 2 ಆಮೇಲೆ x2 - 3 ಈ ಸೈಡು ಈಸ್ ಈಕ್ವಲ್ಸ್ ಟು, ಇವೆರಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ x1 - 3 x2 - 2 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗಿ, x1 ಇಂಟು ಫಸ್ಟ್ x1ಇಂದ ಇವೆರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. x1 ಇಂಟು x2 ಆಯಿತು, ಮೈನಸ್ x1 ಇಂಟು -3 ಅಂದರೆ -3x1 ಆಗುತ್ತೆ. ಅದಾದಮೇಲೆ -2ನ ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು, -2x2 ಮೈನಸ್ ಪ್ಲಸ್ 2 ಇಂಟು 3 6 ಆಗುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅದೇ ಥರನಾಗಿ ಇಲ್ಲಿನೂ ಅದನ್ನೇ ಫಾರ್ಮೆಟ್ ಮಾಡಿ, x1 ಮಲ್ಟಿಪ್ಲೈ ವಿತ್ x2, ಅದಾದಮೇಲೆ -2x1 ಆಗುತ್ತೆ. ಅದಾದಮೇಲೆ ಮೈನಸ್ ಮಲ್ಟಿಪ್ಲೈ ಮಾಡಿ -3x2 ಆಗುತ್ತೆ, ಮೈನಸ್ ಪ್ಲಸ್ 6 ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ +6 ಇದೆ, ಇಲ್ಲಿ +6 ಇದೆ, ಎರಡು ಕ್ಯಾನ್ಸಲ್ ಆಗುತ್ತಾ? ಇಲ್ಲಾಂದರೆ +6 ಈ ಸೈಡ್ ಬಂದರೆ -6 ಅವಾಗೂ ಕೂಡ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಅದಾದಮೇಲೆ ಮತ್ತೇನು ಸೇಮ್ ಇದೆ ನೋಡಿ, ಇಲ್ಲಿ x1 x2 ಇದೆ, ಇಲ್ಲಿ x1 x2 ಇದೆ. ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ, ನಾನು x1 ಇದ್ದದನ್ನು ಒಂದು ಸೈಡ್ ಮಾಡ್ತಾ ಇದ್ದೀನಿ, x2 ಇದ್ದದನ್ನು ಒಂದು ಸೈಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ x1 ಇದೆಯಲ್ಲ ಮೈನಸ್ ಇದೆ, ಸೊ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತಾ, +2x1 ಆಗುತ್ತೆ. ಇಲ್ಲಿ ಒಂದಿದೆ ಆಲ್ರೆಡಿ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 - 3x1 ಅಂತ. ಓಕೆ. ಇವಾಗ ಇಲ್ಲಿ -2x2 ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದ್ರೆ
2x2 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ ನೋಡಿ, -3x2 ಇದೆ. ಓಕೆ, ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, x1 ಕಾಮನ್ ಇದೆ, ಕಾಮನ್ ತೊಗೊಂಡ್ರೆ 2 - 3 ಆಯಿತು. ಇಲ್ಲಿನೂ x2 ಕಾಮನ್ ಇದೆ, ಇಲ್ಲಿನೂ 2 - 3 ಆಯಿತು. ಈ 2 - 3 2 - 3 ಅಂದರೆ -1 ಎರಡು ಕಡೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ, ಉಳಿತೆಷ್ಟು ನೋಡಿ ಫೈನಲ್ ಆಗಿ x1 ಈಸ್ ಈಕ್ವಲ್ಸ್ ಟು x2. ಸೊ x1 ಈಸ್ ಈಕ್ವಲ್ಸ್ ಟು x2 ಅಂತಂದರೆ ನಮಗೆ ಆನ್ಸರ್ ಸಿಕ್ತು 1 ಫಂಕ್ಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ. ನಾವು ಯಾವಾಗ f(x1) = x2 ತೊಗೊಂಡು ಫೈನಲ್ ಆಗಿ x1 = x2 ಆನ್ಸರ್ ಬಂದರೆ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬೇಕಾಗಿರೋದು ಸ್ಟೂಡೆಂಟ್ಸ್, f ಈಸ್ ಅ 1 ಫಂಕ್ಷನ್. ಓಕೆ, ಸೊ f ಈಸ್ ಅ 1 ಫಂಕ್ಷನ್. 1 ಫಂಕ್ಷನ್. ಓಕೆ, ಸೊ ಇದು ಟೋಟಲ್ ಆಗಿ ಇರೋದು 5 ಮಾರ್ಕ್ಸ್ಗೆ. ಸೊ ಇದಕ್ಕೆ 2 ಮಾರ್ಕ್ಸು, ಆಮೇಲೆ ಆನ್ ಟು ಪ್ರೂವ್ ಮಾಡೋದಕ್ಕೆ 2 ಮಾರ್ಕ್ಸು, ಲಾಸ್ಟ್ ಬೈಜೆಕ್ಟಿವ್ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸ್. ಈ ಥರ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಮಾಡಿರ್ತಾರೆ. ಓಕೆ, ಇವಾಗ ಏನೇನಾಯಿತು, 1 ಕಂಪ್ಲೀಟ್ ಆಯಿತು. ಇನ್ನು ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ನು ಹೇಳ್ತೀನಿ ನೋಡಿ. ಇದು ಕೂಡ ಭಾಳ ಸಿಂಪಲ್ ಆಗಿದೆ. ಸೊ ಆನ್ ಟು ಚೆಕ್ ಮಾಡಬೇಕಾಗಿದ್ದರೆ ಮೊದಲಿಗೆ ಈ ಫಂಕ್ಷನ್ ಏನಿದೆ f(x) = ಇದೆಯಲ್ಲ, ಸೊ ಇದನ್ನು ನಾನು y = ಅಂತ ಬರ್ಕೊತಾ ಇದ್ದೀನಿ. y = ಬರೆದ್ರೆ ಏನಾಗುತ್ತೆ, x - 2 / x - 3 ಎರಡು ಒಂದೇನಾ, y ಅಂದ್ರೆ ಒಂದೇ, f(x) ಅಂದ್ರೆ ಒಂದೇ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಏನೇನಾಗುತ್ತೆ ನೋಡಿ, yx - 3y = ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ ಮೇಲೆ ಇದು ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ x = ಬರೀಬೇಕಾಗಿರೋದು ನಾವು ಇವಾಗ. ಓಕೆ, ಸೊ ಅದಾದಮೇಲೆ ಇಲ್ಲಿ x ಇದೆ. ಸೊ x ಇದ್ದದನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ, yx + x ಇದ್ದದ್ದು ಈ ಸೈಡ್ ಬಂದರೆ -x ಆಗುತ್ತೆ. -3y ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, +3y ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು -2 ಇತ್ತು, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ, ಇದು ಕ್ಲಿಯರ್ ಆಯಿತಾ. ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರಿತಾ ಇದ್ದೀನಿ ನೋಡಿ. ಇದರಲ್ಲಿ x ಕಾಮನ್ ಫ್ಯಾಕ್ಟರ್ ತೊಗೋಬೋದಾ. ಓಕೆ, x ಕಾಮನ್ ತೊಗೊಳ್ಳಿ. ಏನು ಉಳಿತು ನೋಡಿ, x ಕಾಮನ್ ತೊಗೊಂಡ್ರೆ y - 1 ಆಗುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ಉಳಿತು, 3y - 2 ಆ್ಯಸ್ ಇಟ್ ಈಸ್. ಫೈನಲ್ ಆಗಿ x = ಬರೆದ್ರೆ 3y - 2, ಇಲ್ಲಿ ಇದು ಇಂಟು ಇದೆ, ಈ ಸಹ ಶಿಫ್ಟ್ ಆದರೆ ಡಿವೈಡೆಡ್ ಬೈ ಆಗುತ್ತೆ, ಅಂದರೆ y - 1 ಆಯಿತು. ಸೊ x = ಸಿಕ್ಕಾದ್ಮೇಲೆ ಈ ರಿಸಲ್ಟು ಏನಾಗಿರಬೇಕು, ಬಿಲಾಂಗ್ಸ್ ಟು ನಮ್ಮ ಡೊಮೇನಲ್ಲಿ ಇರಬೇಕು. x ಅಂದರೆ ಏನಿದೆ ನಮ್ಮದು ಫಸ್ಟ್ ಸೆಟ್ ಆಗಿರುತ್ತೆ, ಡೊಮೇನಲ್ಲಿನೇ ತೊಗೊಂಡಿರ್ತಾ ಇರ್ತಿದ್ವಿ ನಾವು. ಸೊ ಬಿಲಾಂಗ್ಸ್ ಟು ಏನಿದೆ, ಇಲ್ಲಿ ಡೊಮೇನು ಎ ಇದೆ. ಸೊ ಎ ಸೆಟಲ್ಲಿ ಏನಿದೆ r - 3. ಈ ಬರುವಂಥ ನಂಬರ್ y ವ್ಯಾಲ್ಯೂನ ಅಂದರೆ ಕೋಡೊಮೇನಲ್ಲಿರುವಂಥ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀರಾ. ಸೊ y ವ್ಯಾಲ್ಯೂನ ಹಾಕ್ತಾ ಹೋದರೆ ನಮಗೆ ಏನು ಬರಬೇಕು, x ವ್ಯಾಲ್ಯೂ ಬಿಲಾಂಗ್ಸ್ ಟು ಬರಬೇಕಂದ್ರೆ ಅದರದ್ದು ಪ್ರೀ ಇಮೇಜ್ ಡೊಮೇನಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಇದು ನಮ್ಮ ಏನೇ ವ್ಯಾಲ್ಯೂಸ್ ಹಾಕಿ ಇವಾಗ y ಪ್ಲೇಸಲ್ಲಿ. ಓಕೆ, 1 ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡಿ, y ವ್ಯಾಲ್ಯೂಸ್ ಏನು ಹೇಳಬೇಕು, 1 ಬಿಟ್ಟು. ಯಾಕಂದರೆ ಇಲ್ಲಿ ಏನಾದರೂ 1 ಹಾಕಿದರೆ ಏನಾಗಿಬಿಡುತ್ತೆ, 0 ಆಗುತ್ತೆ. ಅದ್ರ ಸಲುವಾಗಿನೇ 1 ಬಿಟ್ಟು ಯಾವ್ದು ಬೇಕಾದ ರಿಯಲ್ ನಂಬರ್ ಹಾಕಿದರೆ ಬರುವಂಥ ಆನ್ಸರ್ ಮತ್ತೆ ಒಂದು ರಿಯಲ್ ನಂಬರೇ ಆಗಿರುತ್ತೆ. ಯಾಕಂದರೆ ಎ ಸೆಟ್ ಕೂಡ ರಿಯಲ್ ನಂಬರೇ ಆಗಿದೆ. ಸೊ ಇದು ಕಂಪ್ಲೀಟ್ ಸೆಟ್ ಬಿಲಾಂಗ್ಸ್ ಟು r ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಬರೀಲೇಬೇಕು. ಇದನ್ನು ಬರೀಲಿಲ್ಲ ಅಂದರೆ ನಾವು ಮಾರ್ಕ್ಸ್ ಕಳ್ಕೊತೀವಿ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಎ ಆಗಿದೆ ಅಂದರೆ ಅದ್ರ ಸಲುವಾಗಿ ಇದು ಆನ್ ಟು ಆಗ್ತಾ ಇದೆ. ಸಪೋಸ್ ಇದು ಬಿಲಾಂಗ್ಸ್ ಟು ಎ ಆಗಿರಲಿಲ್ಲ, ಎ ಅಂತಂದರೆ ನಿಮ್ಮ ಡೊಮೇನಲ್ಲಿ ಬಿಲಾಂಗ್ಸ್ ಟು ಆಗಿರಲಿಲ್ಲ ಅಂದರೆ ಇದು ಆನ್ ಟು ಫಂಕ್ಷನ್ ಆಗೋದಿಲ್ಲ. ಸೊ ಇದು ಬಿಲಾಂಗ್ಸ್ ಟು ಆಗಿದೆ, ಹಾಗಾಗಿ ಇದು ಆನ್ ಟು ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು b ದರ್ ಎಕ್ಸಿಸ್ಟ್ x = ಏನಿದೆ 3y - 2 / y - 1 ಈಸ್ ಬಿಲಾಂಗ್ಸ್ ಟು a. ಸೊ ದೇರ್ ಫೋರ್ f(x) = y, ಅಥವಾ f ಆಫ್ ಏನಿದೆ ಇಲ್ಲಿ x ಜಾಗದಲ್ಲಿ 3y - 2 / y - 1 ಈಸ್ = y ಈಸ್ ದ ಆನ್ಸರ್. ಆಮೇಲೆ ಏನು ಬರ್ತಾ ಇದೆ, ಅದು y ಅಂತ ಬರ್ತಾ ಇದೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾವು ಬರಿಬೋದು f ಈಸ್ ಆನ್ ಟು ಫಂಕ್ಷನ್ ಅಂತ ಬರೀಬೇಕಾಗತ್ತೆ. ನೀವು ಕಂಪಲ್ಸರಿ ಈ ಸ್ಟೆಪ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಏನಂತ ಬರೀಬೇಕು, ನನಗಿಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರೆದಿಲ್ಲ. ಸೊ ನೀವು ಬರೀಬೇಕಾಗತ್ತೆ ಸ್ಟೂಡೆಂಟ್ಸ್. ಏನಂತ ಬರೀಬೇಕಪ್ಪ ಅಂದರೆ, ಎವ್ರಿ y ಈಸ್ ಬಿಲಾಂಗ್ಸ್ ಟು b, ಎವ್ರಿ y ಈಸ್ ಬಿಲಾಂಗ್ಸ್ ಟು b ದೇರ್ ಎಕ್ಸಿಸ್ಟ್ x ಈಸ್ ಬಿಲಾಂಗ್ಸ್ ಟು a. ಅಂದರೆ x ಅಂದರೆ ಏನಿದೆ 3y - 2 / y - 1 ಈಸ್ ಬಿಲಾಂಗ್ಸ್ ಟು a. ಹೆನ್ಸ್ ಇದು ಕಂಡೀಷನ್ ಬರೀಬೇಕು. ಅದಾದಮೇಲೆ f ಈಸ್ ಆನ್ ಟು. ಸಪೋಸ್ ಬೈಜೆಕ್ಟಿವ್ ಅಂತ ಕೇಳಿದ್ರೆ ಅಂದರೆ 1 ಆ್ಯಂಡ್ ಆನ್ ಟು ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಇದು ಕೂಡ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಂತ ಬರೆದ್ರೆ ಇಲ್ಲಿಗೆ ನಿಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಒಂದೇ ಎಕ್ಸಾಂಪಲ್ ಇಷ್ಟೊಂದು ಸಿಂಪ್ಲಿಫಿಕೇಷನ್ ಇರೋದು. ಉಳಿದಿದ್ದೆಲ್ಲ ಎಕ್ಸಾಂಪಲ್ ಭಾಳ ಸಿಂಪಲ್ ಆಗಿದಾವೆ ನೋಡಿ. ಓಕೆ, ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ ಆಗಿದೆ ಇದು. ಫಸ್ಟ್ ಒನ್ ನಾನು ಸಾಲ್ವ್ ಮಾಡ್ತಾ ಇರೋದು ನೋಡಿ. ಏನಿದೆಪ್ಪ ಅಂದರೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ 1 ಆ್ಯಂಡ್ ಆನ್ ಟು ಆರ್ ಬೈಜೆಕ್ಟಿವ್. ಜಸ್ಟಿಫೈ ಯುವರ್ ಆನ್ಸರ್. f ಈಸ್ r to r ಡಿಫೈನ್ಡ್ ಬೈ f(x) = 3 - 4x ಅಂತ ಇದೆ. ಓಕೆ, ಸೊ ಕೆಲವೊಂದು ಸತಿ ಕ್ವಶನ್ಸನ್ನು ಸ್ವಲ್ಪ ರಿವರ್ಸ್ ಮಾಡಿ ಕೊಡ್ಬೋದು. ದ ಫಂಕ್ಷನ್ ಇಸ್ ಡಿಫೈನ್ಡ್ f ಈಸ್ r to r, ಅದಾದಮೇಲೆ f(x) = 3 - 4x. ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಥವಾ ಚೆಕ್ ವೆದರ್ ಈಸ್ ಇನ್ಸೆಕ್ಟಿವ್
ಆರ್ ಅ ಸರ್ಜೆಕ್ಟಿವ್ ಅಥವಾ 1 1 ಆ್ಯಂಡ್ ಆನ್ ಟು, ಅದಾದಮೇಲೆ ಬೈಜೆಕ್ಟಿವ್ ಆರ್ ನಾಟ್ ಕ್ವಶನ್ ಮಾರ್ಕ್. ಸೊ ಈ ಥರನೂ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ನಾನಿಲ್ಲಿ ಒಂದು ಫಾರ್ಮೆಟ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಸ್ಟು ಫಂಕ್ಷನ್ ಏನಿದೆ R ಅಂತ ಇದೆ. ದ ಫಂಕ್ಷನ್ ಅವ್ರು ಕೊಟ್ಟಿರೋದು R ಅಂತ ಇದೆ. ಅದಾದಮೇಲೆ ಮತ್ತೇನು ಹೇಳಿದ್ದಾರೆ, f(x) ಕೊಟ್ಟಿದ್ದಾರೆ. f(x) ಎಷ್ಟಿದೆ ನೋಡಿ, 3 - 4x ಅಂತಿದೆ. ಓಕೆ, ಸೊ 3 - 4x ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು 1 1 ಆ್ಯಂಡ್ ಆನ್ ಟು. ಸೊ ಫಸ್ಟಿಗೆ ನಾನು ಇವಾಗ 1 1ನ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟಿಗೆ ನಾವು 1 1ನ ಚೆಕ್ ಮಾಡೋಣ. ಭಾಳ ಈಸಿಯಾಗಿರುವಂಥ ಮೆಥಡ್ ಇದು. 1 1 ಯಾವ ಥರ ಚೆಕ್ ಮಾಡಬೇಕಂದ್ರೆ f(x1) = f(x2) ತೊಗೊಂಡು ಲಾಸ್ಟಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಏನು ಬರಬೇಕು, x1 = x2 ಬಂದರೆ ಅದು ಏನಾಗಿರುತ್ತೆ 1 1 ಫಂಕ್ಷನ್ ಆಗುತ್ತೆ. ಇದು ಒಂದು ಮೆಥಡು. ಇಲ್ಲ ಅಂದರೆ ನಾವು ಈ ಥರನೂ ಮಾಡ್ಬೋದು. 1 1 ಫಂಕ್ಷನ್ ಅಂದರೆ ಡೆಫಿನಿಷನ್ ಏನಿದೆ ಹೇಳಿ, ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಅಂದರೆ ಡೊಮೈನಲ್ಲಿರುವಂಥ ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಆಗಿರುವಂಥ ಇಮೇಜಸ್ ಇರಬೇಕು, ಅಂದರೆ ಬೇರೆ ಬೇರೆ ಇಮೇಜಸ್ ಇರಬೇಕು. ಆಗ ನಾವೇನಂತ ಹೇಳ್ತೀವಿ 1 1 ಆಗಿದೆ ಅಂತ ಅರ್ಥ. ಸೊ ನೀವು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು, ಬಟ್ ಯೂಶ್ವಲಿ ಇದೇ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ. ನೋಡಿ ಏನಿದಪ್ಪ ಅಂತಂದರೆ f(x1) = f(x2) ಅಂತ ತಗೊಳ್ಳಿ. ಓಕೆ, f(x1) ಅಂತಂದರೆ ಇದು f(x) ನಿಮ್ಮದು ಕೊಟ್ಟಿರೋದು. ಇದರಲ್ಲಿ x ಜಾಗದಲ್ಲಿ x1ನ ಫಿಲಪ್ ಮಾಡಬೇಕು. ಏನಾಗುತ್ತೆ, 3 - 4x1 ಆಗುತ್ತೆ. = ಈ ಸೈಡು x ಜಾಗದಲ್ಲಿ x2ನ ಫಿಲಪ್ ಮಾಡಬೇಕು, ಇಷ್ಟೇ. ಓಕೆ, ಇದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ, +3 +3 ಎರಡು ಕಡೆ 3 3 ಇದೆ, ಕ್ಯಾನ್ಸಲ್ ಆಗಿ ಹೋಗಿಬಿಡ್ತಾ. ಉಳಿತ ಎಷ್ಟು ನೋಡಿ, -4x1 = -4x2. ಅದಾದಮೇಲೆ -4 -4 ಕೂಡ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಅಂದರೆ ಎರಡು ಕಡೆ ಸೇಮ್ ಆಗಿದೆ. ಸೊ ಫೈನಲ್ ಆಗಿ ಬಂತು x1 = x2. ಯಾವಾಗ ನಮಗೆ ಆನ್ಸರ್ x1 = x2 ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ 1 1 ಫಂಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಕೆಲವೊಂದು ಚೇಂಜಸ್ಗಳಾಗುತ್ತೆ ಕೆಲವೊಂದು ಎಕ್ಸಾಂಪಲಲ್ಲಿ, ಅದನ್ನು ನಾನು ಹೇಳ್ತೀನಿ. ಬಟ್ ಈ ಎಕ್ಸಾಂಪಲಲ್ಲಿ ಇಷ್ಟೇ ಇರೋದು ಮೆಥಡ್ ಸ್ಟೂಡೆಂಟ್ಸ್. ಎಷ್ಟು 1 1 ಆಗೋದು ಸ್ಯಾಟಿಸ್ಫೈ ಆಗಬೇಕಂದ್ರೆ x1 = x2 ಬರಬೇಕು. ಸೊ ಬಂದಾಗಿದೆ ಅಂತಂದರೆ ನಾವು ಇಲ್ಲಿ ಕನ್ಕ್ಲೂಷನ್ ಏನಂತ ಬರೀಬೇಕಪ್ಪ ಅಂದರೆ, ಓಕೆ, ಸೊ ದ ಗಿವನ್ ಫಂಕ್ಷನ್ ಈಸ್ 1 1 ಫಂಕ್ಷನ್, ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ, ಆನ್ ಟುನ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ ಇದು ಬಹಳ ಈಸಿ. ಆನ್ ಟು ಅಂದರೂ ಒಂದೇ, ಸಬ್ಜೆಕ್ಟಿವ್ ಅಂದರೂ ಒಂದೇ, ಇದು ನಿಮಗೆ ನೆನಪಿನಲ್ಲಿ 1 1 ಅಂದರೂ ಒಂದೇ, ಇನ್ಜೆಕ್ಟಿವ್ ಅಂದರೂ ಒಂದೇ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಆನ್ ಟು ಚೆಕ್ ಮಾಡಬೇಕಂದ್ರೆ ಇದನ್ನು ಒಂದು ಮೆಥಡ್ ಯಾವಾಗಲೂ ಫಿಕ್ಸಲ್ಲಿ ಇಟ್ಕೊಳ್ಳಿ. ಯಾವ ಥರ ಮಾಡಬೇಕಪ್ಪ ಅಂದರೆ, ಇವಾಗ ಫಂಕ್ಷನ್ ಏನಿದೆ ನೋಡಿ, f(x) = ಅಥವಾ y = ಬರಿಬೋದಾ, y = ಅಂತ 3 - 4x ಇದೆ. ಓಕೆ, ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿ x = ಬರೀಬೇಕು. ಓಕೆ, ಆ ಎಕ್ಸ್ ಏನಾಗಿದೆ ಬಿಲಾಂಗ್ಸ್ ಟು ನಿಮ್ಮ ರಿಯಲ್ ನಂಬರ್, ಅಂದರೆ ಡೊಮೈನಲ್ಲಿ ಬಿಲಾಂಗ್ಸ್ ಟು ಆಗ್ತದೆ. ಆಗ ನಾವೇನಂತ ಹೇಳ್ತೀವಿ, ಆನ್ ಟು ಅಂತ ಹೇಳ್ತೀವಿ. ಓಕೆ, ಇದನ್ನು x = ಬರೆದ್ರೆ ಏನಾಗುತ್ತೆ ನೋಡಿ, ಫಸ್ಟಿಗೆ ಏನು ಮಾಡಿ, ಇಲ್ಲಿ 4x ಇದೆ ಮೈನಸ್, ಇದನ್ನು ಈ ಸೈಡ್ ತೊಗೊಂಬಂದರೆ +4x ಆಗುತ್ತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ +y ಇದೆ, ಸೊ y ಬರೀರಿ = 3 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 4x, ಇಲ್ಲಿ +y ಇದೆ, +y ಈ ಸೈಡ್ ಬಂದರೆ -y ಆಗುತ್ತೆ. ಓಕೆ, ಅದಾದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿ x = 3 - y, ಇಲ್ಲಿ 4 ಇಂಟು ಇತ್ತು, ಈ ಸೈಡ್ ಬಂದಾಗ ಏನಾಗುತ್ತೆ, /4 ಆಗುತ್ತೆ. ಓಕೆ, ಸೊ ಇವಾಗ x = ನಮ್ಗೆ ಸಿಗ್ತಾ. ಸೊ x = ಸಿಕ್ಕಾದ್ಮೇಲೆ ಈ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಡೊಮೈನ್ ಏನಿದೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x ವ್ಯಾಲ್ಯೂ ಬರೋದು ಫಸ್ಟ್ ಸೆಟ್ಟಲ್ಲಿ, ಡೊಮೈನು ಯಾವುದಿದೆ ಇಲ್ಲಿದೆ. ಸೊ ಡೊಮೈನಲ್ಲಿದೆ ಇದೆ. ಸೊ ಡೊಮೈನ್ ಅಂದರೆ R. ಸೊ ಅಂದರೆ ಈ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಬಿಲಾಂಗ್ಸ್ ಟು R ಆಗಿದೆ ಅಂತ ಅರ್ಥ. R ಆಗುತ್ತಾ ಇಲ್ಲ ನೋಡಿ, y ವ್ಯಾಲ್ಯೂನು ಡೊಮೈನ್ ಇದೆ. ಇಲ್ಲಿ y ವ್ಯಾಲ್ಯೂನು ಯಾವುದೇ ಒಂದು ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋಗಿ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಮತ್ತೆ ಒಂದು ರಿಯಲ್ ನಂಬರೇ ಬರುತ್ತಾ. 1 ತೊಗೊಳ್ಳಿ, 2 ತೊಗೊಳ್ಳಿ, -1 ತೊಗೊಳ್ಳಿ, ಯಾವುದೇ ರಿಯಲ್ ನಂಬರ್ ಹಾಕಿ ಅದು ಸಿಂಪ್ಲಿಫೈ ಮಾಡಿದ ಮೇಲೆ ಮತ್ತೆ ಒಂದು ರಿಯಲ್ ನಂಬರೇ ಬರ್ತಾ ಇದೆ. ಅಂದರೆ ಇದು ಬಿಲಾಂಗ್ಸ್ ಟು R ಆಗಿದೆ. ಓಕೆ, ಇದು ಬಿಲಾಂಗ್ಸ್ ಟು R ಆದರೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೈನ್ನ ಬರೀಬೇಕಾಗತ್ತೆ. ಏನಂತ, ಫಾರ್ ಎವ್ರಿ ಅಥವಾ ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಅಂದರೆ ಸೆಕೆಂಡ್ ಕೋಡೊಮೇನ್. ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು R, ದೆನ್ ದರ್ ಎಕ್ಸಿಸ್ಟ್ 3 - y / 4 ಈಸ್ ಬಿಲಾಂಗ್ಸ್ ಟು R, ಅಥವಾ x ಈಸ್ ಬಿಲಾಂಗ್ಸ್ ಟು R. ಹೆನ್ಸ್ f(3 - y / 4) ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಅದರ ಸಲುವಾಗಿ ಇದೇನಾಗಿದೆ, ಆನ್ ಟು ಆಗಿದೆ ಅಂತ ಬರೀಬೇಕು. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಈ ಥರ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕಾಗತ್ತೆ. ಏನು, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು R. ಈ R ಯಾವುದಾಗಿರುತ್ತಪ್ಪ ಅಂದರೆ ಕೋಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ನೆನಪಿನಲ್ಲಿ. ಯಾಕಂದರೆ y ಬರೋದು ಕೋಡೊಮೇನಿಂದ, ಅದ್ರ ಸಲುವಾಗಿ y is belongs to R. Then there exists x is equals to, ಅಂದರೆ x is equals to ಏನಿದೆ 3 - y / 4 is also belongs to R. ಅಂದರೆ ಯಾವ್ದಾರು ಇದು ಅಂದರೆ ಡೊಮೈನ್ R ಅಲ್ಲಿನೂ ಕೂಡ ಈ x ರಿಸಲ್ಟು ಬಿಲಾಂಗ್ಸ್ ಟು ಆಗಿದೆ. ಸಚ್ ದ್ಯಾಟ್ f of 3 - y / 4 is equals to y.
ಅದಾದಮೇಲೆ ಲಾಸ್ಟಲ್ಲಿ ನಾವು ಇದು ಬಿಲಾಂಗ್ಸ್ ಟು ಆಗಿದೆ ಅಂತಂದರೆ ಲಾಸ್ಟಲ್ಲಿ ನಾವು ಏನು ಬರೀಬೇಕಪ್ಪ ಅಂದರೆ ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಆನ್ ಟು ಫಂಕ್ಷನ್. ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇದು ಯಾವಾಗ ಆನ್ ಟು ಫಂಕ್ಷನ್ ಆಗುತ್ತೆ, 1 ಸ್ಯಾಟಿಸ್ಫೈ ಆಗಿದೆ, ಇಲ್ಲಿ ಆನ್ ಟೂನು ಸ್ಯಾಟಿಸ್ಫೈ ಆದರೆ ಗಿವನ್ ಫಂಕ್ಷನ್ ಏನಾಗಿರುತ್ತೆ, ಬೈಸೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ನೀವು ಬರಿಬೋದು. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ ಅಥವಾ ದ ಗಿವನ್ ಫಂಕ್ಷನ್ ಈಸ್ ಅ ಆನ್ ಬೈಸೆಕ್ಟಿವ್ ಫಂಕ್ಷನ್. ದ ಗಿವನ್ ಫಂಕ್ಷನ್ ಇಸ್ ಅ ಬೈಸೆಕ್ಟಿವ್ ಫಂಕ್ಷನ್. ಎಷ್ಟು ಮಾಡಿದರೆ ಸಾಕು ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ರಿಸಲ್ಟು. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಂತಂದರೆ, ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ n to n ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಈಸ್ 1 ಬಟ್ ನಾಟ್ ಆನ್ ಟು ಅಂತ ಹೇಳ್ತಾ ಇದ್ದಾರೆ. ಅವರೇ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಸತಿ ಕೊಡ್ಬೋದು, ಕೊಡದೇನೂ ಇರ್ಬೋದು. ಇಲ್ಲಿ ಇಂಪಾರ್ಟೆಂಟು ಫಂಕ್ಷನ್ನು, ಆಮೇಲೆ ಏನು ಕೇಳಿದ್ದಾರೆ ಇಲ್ಲಿ ಚೆಕ್ ವೆದರ್ ಅಂತಲೂ ಕೇಳ್ಬೋದು, ಇಲ್ಲಾಂದರೆ ಶೋ ದ್ಯಾಟ್ ಅಂತಲೂ ಹೇಳ್ಬೋದು. ಇಲ್ಲಿ ಶೋ ದ್ಯಾಟ್ ಅಂತ ಹೇಳಿದ್ದಾರೆ, ನೀವು ಇಲ್ಲಿ ಇದನ್ನೇ ಪ್ರೂವ್ ಮಾಡಬೇಕು. ಏನಂತ 1 ಆಗಿದೆ ಬಟ್ ಆನ್ ಟು ಆಗಿಲ್ಲ ಅಂತ. ಓಕೆ, ಸೊ ನೋಡಿ ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ಏನಿದೆ, ದ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಎಫ್ n to n ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಅಂತಿದೆ. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ. ಮೊದಲಿಗೆ ಎಫ್ ಆಫ್ ಫಂಕ್ಷನ್ ಕೊಟ್ಟಿರೋದು n to n ಅಂದರೆ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಇದೆ. ಆ್ಯಕ್ಚುಲಿ ಇದು ಭಾಳ ಸಿಂಪಲ್. ಸೊ ಮೊದಲಿಗೆ ನೀವೇನು ಮಾಡ್ತೀರಾ, 1 ಚೆಕ್ ಮಾಡ್ತೀರಾ. ಸೊ 1 ಚೆಕ್ ಮಾಡಬೇಕಂದ್ರೆ ಏನೇನು ಹೇಳಿದೆ ನಾನು ಆಲ್ರೆಡಿ ಕಂಡೀಷನ್ನು, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು x2 ತೊಗೋತೀರಾ. ಓಕೆ, ತೊಗೊಳ್ಳಿ. ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಎಫ್ ಆಫ್ x1 ಏನಾಗುತ್ತೆ, 2x1 ಆಗುತ್ತೆ. ಈ ಸೈಡು 2x2 ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ ಆನ್ಸರ್ ಬರುತ್ತೆ, x1 ಈಸ್ ಈಕ್ವಲ್ಸ್ ಟು x2. ಓಕೆ, ಇಲ್ಲ ನೀವು ಎಕ್ಸಾಂಪಲ್ ತೊಗೊಂಡು ಕೂಡ ಮಾಡ್ಬೋದು. ನೀವು ಇಲ್ಲಿ ಎಕ್ಸ್ ನ್ಯಾಚುರಲ್ ನಂಬರ್ ಯಾವುದೇ ನಂಬರ್ ಹಾಕ್ತಾ ಹೋಗಿ, 1 ಹಾಕಿದರೆ 2 × 1 2 ಆಗುತ್ತೆ, 2 ಹಾಕಿದರೆ 4 ಆಗುತ್ತೆ. ಯಾವುದೇ ವ್ಯಾಲ್ಯೂ ಹಾಕ್ತಾ ಹೋಗಿ ಆನ್ಸರ್ ಬೇರೆಯೇ ಬರ್ತಾ ಹೋಗುತ್ತೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ಸು. ಹಾಗಾಗಿ ಇದು 1 ಆಗುತ್ತೆ. ನಮಗೆ ಆನ್ಸರ್ ಕೂಡ ಬಂದಿದೆ, x1 ಈಸ್ ಈಕ್ವಲ್ಸ್ ಟು x2. ಅದ್ರ ಸಲುವಾಗಿ ಏನಾಯಿತು, ಎಫ್ ಈಸ್ ಅ 1 ಫಂಕ್ಷನ್ ಅಂತ ಬರೆದ್ರೆ ಮುಗೀತು. ಸೊ ಅವ್ರು ಹೇಳಿದ್ದು ಅದೇನ 1 ಪ್ರೂವ್ ಮಾಡಂತ. ಸೊ ಇದು ಬಂದಿದೆ 1. ಓಕೆ, ಇನ್ನು ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಆನ್ ಟು ಕಂಡೀಷನ್ ಏನಿದೆ ನೋಡಿ. ಸೊ ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ ಆನ್ ಟು. ಸೊ ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು, ಯಾಕಂದರೆ ಅವರೇ ಹೇಳಿದ್ದಾರೆ. ಆನ್ ಟು ಏನಿದೆ, ಫಸ್ಟ್ಗೆ ನಾನು ಏನು ಮಾಡ್ತೀನಿ, y ಇಸ್ ಈಕ್ವಲ್ಸ್ ಟು 2x ಅಂತ ಬರಿತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ 2 ಈ ಸೈಡ್ ಬಂದರೆ y ಡಿವೈಡೆಡ್ ಬೈ 2 ಆಗುತ್ತೆ. ಕರೆಕ್ಟಾ? ಸೊ y ಡಿವೈಡ್ ಬೈ 2 ಆದರೆ ಈ ರಿಸಲ್ಟು ಅಂದರೆ ಎಕ್ಸ್ ರಿಸಲ್ಟು ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತಾ ಇಲ್ಲೋ ಚೆಕ್ ಮಾಡಬೇಕಾಗುತ್ತೆ. y ಡಿವೈಡ್ ಬೈ 2, ಇಲ್ಲಿ ನಾನು 1 ತೊಗೊಂಡ್ರೆ ಏನಾಗಿಬಿಡುತ್ತೆ ನೋಡಿ, 1/2 ಆಗುತ್ತೆ. ಇದು 1/2 ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇದೆಯಾ, ಆಗೋದಿಲ್ಲ. ಹಾಗಾಗಿ ಈ ರಿಸಲ್ಟು ಬಿಲಾಂಗ್ಸ್ ಟು n ಇಲ್ಲ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ, ಬರುವಂಥ ರಿಸಲ್ಟ್ಸ್ಗಳು ನ್ಯಾಚುರಲ್ ನಂಬರ್ ಆಗ್ತಾ ಇಲ್ಲ. ಹಾಗಾಗಿ ಇದು ಏನಾಗಿದೆ, ಆನ್ ಟು ಫಂಕ್ಷನ್ ಆಗೋದಿಲ್ಲ. ಅಂದರೆ 1/2ಗೆ ಯಾವುದೇ ಪ್ರೀ ಇಮೇಜಸ್ಸು ಸಿಗ್ತಾ ಇಲ್ಲ. ಅಂದರೆ ಅದು 1/2 ಅನ್ನೋದು ಯಾವುದೇ ರಿಸಲ್ಟು ರಿಲೇಟೆಡ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ಇದೇನಾಗುತ್ತೆ, ಆನ್ ಟು ಫಂಕ್ಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೀಬೇಕು, ದ ಗಿವನ್ ಎಫ್ ಈಸ್ ನಾಟ್ ಆನ್ ಟು. ಅವರು ಹೇಳಿದ್ರು ಆಲ್ರೆಡಿ. ಯಾಕೆ ಇದು ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕಾಗಿತ್ತು. ನಾವು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದೆ, ಇಲ್ಲಿ ವಾಯ್ದಲ್ಲಿ ನೀವು ಯಾವುದೇ ಒಂದು ನ್ಯಾಚುರಲ್ ನಂಬರ್ ಇದೆಯಾ, ವಾಯ್ ವ್ಯಾಲ್ಯೂ 1 ತೊಗೊಳ್ಳಿ, ಇಲ್ಲ 3 ತೊಗೊಳ್ಳಿ, 4 ತೊಗೊಂಡ್ರೆ ಬರುತ್ತೆ ಆನ್ಸರ್. ಬಟ್ ಆಡ್ ನಂಬರ್ಸ್ ತೊಗೊತಾ ಹೋಗಿ, 5 ತೊಗೊಳ್ಳಿ, 5/2, ಮತ್ತು ಇದು ಏನಾಗುತ್ತೆ, ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಸೊ ಹಾಗಾಗಿ ಇದೇನಾಯಿತು, ಆನ್ ಟು ಫಂಕ್ಷನ್ ಆಗೋದಿಲ್ಲ. ಲಾಸ್ಟಲ್ಲಿ ಕನ್ಕ್ಲೂಷನ್, ದ ಗಿವನ್ ಫಂಕ್ಷನ್ ಎಫ್ ಈಸ್ 1 ಬಟ್ ನಾಟ್ ಆನ್ ಟು. ಇಷ್ಟೇ ಬರೆದ್ರೆ ಸಾಕು, 5 ಮಾರ್ಕ್ಸ್. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಆ್ಯಸ್ ಇಟ್ ಈಸ್ ಅದೇ ಥರನಾಗಿರೋದು. ಚೆಕ್ ವೆದರ್ ಅಂತಲೇ ಕೊಡ್ಬೋದು, ಇಲ್ಲ ಸ್ಟೇಟ್ ವೆದರ್ ಅಂತ ಕೊಡ್ಬೋದು. ಇಲ್ಲಿ ಏನು ಚೆಕ್ ಮಾಡಬೇಕು, 1 ಆನ್ ಟು ಮತ್ತು ಬೈಸೆಕ್ಟಿವ್. ಫಂಕ್ಷನ್ ಏನಿದೆ ಇಲ್ಲಿ ನೋಡಿ, R to R ಇದೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ 1 + x² ಅಂತ ಇದೆ. ಇದು ಒಂದು ಎಕ್ಸಾಂಪಲ್ ಇದೆ. ಸೇಮ್ ಆಲ್ರೆಡಿ ನಾವು ಮಾಡಿದ್ದೀವಲ್ಲ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x², ಅದೇ ಥರನಾಗಿ ಇಲ್ಲಿ +1 ಆ್ಯಡ್ ಇದೆ. ಸೊ ಇದೊಂದು ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 + x² ಇದೆ. ಫಂಕ್ಷನ್ ಇರೋದು R to R. ಓಕೆ, ಸೊ ಇದನ್ನು ಅದೇ ಥರನಾಗಿ ಚೆಕ್ ಮಾಡಬೇಕು. 1 ಅಂತ ಬರೀತೀರಾ. ಫಸ್ಟ್ಗೆ ಏನಾಗುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇಲ್ಲಿ ಏನಾಗುತ್ತೆ, 1 + x1², ಇಲ್ಲಿ 1 + x2². ಇಲ್ಲಿ ಕೂಡ 1 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತಾ. ಅದರ ಉಳಿದ ಮೇಲೆ ಏನು ಹೇಳುತ್ತೆ ನೋಡಿ, 1 x² ಈಸ್ ಈಕ್ವಲ್ಸ್ ಟು, ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ, ಈ ಥರ ಬಂದಾಗ ಏನು ಮಾಡಬೇಕು, ಇದನ್ನು ಎಸ್ ಶಿಫ್ಟ್ ಮಾಡ್ಕೊತೀರಾ, ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇಲ್ಲಿ x1 - x2, x1 + x2 ಈಸ್ ಈಕ್ವಲ್ಸ್ ಟು 0. ಅದೇ ಥರನಾಗಿ ಇದು ಈ ಸೈಡ್ 0 ಹೋಗಿಬಿಡುತ್ತೆ, ಇದು ಉಳಿಯುತ್ತೆ. ಆಗ ಇಲ್ಲಿ x1 ಈಸ್ ಈಕ್ವಲ್ಸ್ ಟು -x2 ಬರುತ್ತೆ. ಇವೆರಡು ಡಿಫ್ರೆಂಟ್ ಎಲಿಮೆಂಟ್ಗಳಾಗಿದ್ದಾವೆ. ಹಾಗಾಗಿ ಎಫ್ ಈಸ್ ನಾಟ್ 1.
ಇಲ್ಲ ಸರ್ ನಾ ಎಕ್ಸಾಂಪಲ್ ತೊಗೋತೀನಿ ಅಂತಂದರೆ ತಗೋ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಕ್ವಶನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಲಿಮೆಂಟ್ ತೊಗೊಳ್ಳಿ, 1 ತೊಗೊಂಡಾಗ ಏನಾಗುತ್ತೆ 1 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಆಯಿತಾ, ಅದರ ಆನ್ಸರ್ ಬಂತು. 2 ಮೈನಸ್ 1 ತೊಗೊಂಡಾಗ ಎಷ್ಟಾಗುತ್ತೆ 1 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದರೂ ಅದರ ಆನ್ಸರು 1 ಆಗುತ್ತೆ. ಇಲ್ಲಿ 1 ಪ್ಲಸ್ 1 2 ಆಯಿತು. ಇವೆರಡು ಡಿಫ್ರೆಂಟ್ ಎಲಿಮೆಂಟು ಬಟ್ ಆನ್ಸರ್ ಸೇಮ್ ಬರ್ತಾ ಇದೆ, ಈ ಥರ ಬರೀಬೇಕು. ಮೈನಸ್ 1 ಈಸ್ ಈಕ್ವಲ್ಸ್ ಟು 2 1, ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬರ್ತಾ ಇದೆ, ಹಾಗಾಗಿ ಇದು ಎಫ್ ಈಸ್ ನಾಟ್ 1 1. ಓಕೆ ಸ್ಟೂಡೆಂಟ್ಸ್, ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ, ಎರಡು ಬರೆಯೋದಕ್ಕೆ ಏನು ನೆಸೆಸಿಟಿ ಇಲ್ಲ. ಓಕೆ, ಸೊ ಒಂದು ಮೆಥಡ್ನ ಫಾಲೋ ಮಾಡಿ ಆನ್ಸರ್ ಬರೋದೇ ಸಾಕು ನಿಮಗೆ. ಇದಕ್ಕೆ ಎಷ್ಟಿದೆ 1 1ಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಆನ್ ಟು ಒಂದಿದೆಯಲ್ವಾ, ಆನ್ ಟು ಒಂದು ಚೆಕ್ ಮಾಡಿ. ಆನ್ ಟು ಕಂಡೀಷನ್ ಏನಿದೆ ಹೇಳಿದೆ ನಾನು, y ಇಸ್ ಈಕ್ವಲ್ಸ್ ಟು ತೊಗೋಬೇಕು. y ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರೀತೀರಾ, ಅದಾದಮೇಲೆ 1 ಈ ಸೈಡ್ ಶಿಫ್ಟ್ ಮಾಡ್ಕೊಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು y ಮೈನಸ್ 1 ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ y ಮೈನಸ್ 1 ಆಗುತ್ತೆ. ಇವಾಗ ನೋಡಿ ಈ ರಿಸಲ್ಟು ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲ ನೋಡಬೇಕು. ಮತ್ತು ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೆಗೆಟಿವ್ ಚಾನ್ಸಸ್ ಇದೆ, ನೆಗೆಟಿವ್ ಬರುವಂಥ ಚಾನ್ಸಸ್, ಯಾಕಂದರೆ ರೂಟ್ ಒಳಗೆ -4 ಅಂತ ಬರೋ ಚಾನ್ಸಸ್ ಇದೆ. ಪ್ಲಸ್ ಮೈನಸ್ ಆಗುತ್ತೆ, ಸೊ -4 ಬರುತ್ತಾ ಆನ್ಸರು. ಓಕೆ, ಮೈನಸ್ ಕ್ವಶನ್ ವಿ ಆರ್ ಡಿಸ್ಕಸಿಂಗ್ ಫಸ್ಟ್. ಅಬ್ಸರ್ವ್ ಇಟ್ ಫಸ್ಟ್ ಕ್ವಶನ್. If matrix A is equals to given, B is also given, C is also given, then calculate the AC, BC and A plus B into C. After that verify that A plus B into C is equals to AC plus BC. You have to prove it. So first thing is what? You have to observe the A plus B. Okay, let us start. First result is what? A plus B. Okay, first you write down the matrix A and matrix B. First you have to take addition of these two matrices. So add these two results. Already you know that corresponding elements only you have to add in the matrix addition. So add here 0 plus 0. What is the answer? 0 is the answer. 6 plus 1. What is the answer? 7. And 7 plus 1. 8 is the answer. And next minus 6 plus 1. Plus minus minus. So it means minus 5 is the answer. 0 plus 0. 0 is the answer. 8 plus 2. So 10 is the answer. Next 7 plus 1. 8 answer. Minus 8 plus 2. Plus minus again. Minus is the answer. So minus 6 is the answer. 0 plus 0. 0 is the answer. So now you get A plus B matrix answer. So what is the next result observed in LHS completely? I am going to write it here. LHS A plus B into C is there. So first you write down the A plus B matrix. What you get the answer here? 0, 7, 8, minus 5, 0, 10, 8, minus 6, 0. Then you have to write down the C matrix. Okay, this is the C matrix. And here A plus B. Then multiply these two matrices. First row multiply with the first column. Why you are multiplying means here already given the sign is, there is no sign, it means you understand that is a multiplication sign. Okay, so first row multiply with the first column. So multiply here 0 into, already you know that row to column multiplication. So first row multiply with the first column. 0 into 2 is a 0. 7 into minus 2 it means minus 14. 8 into 3 it means 24. Correct? So next second row, only one column is there, so it is completed. Then you start the second row only. Second row multiply with the first column. Minus 5 into 2 minus 10. 0 into 2 it means plus 0 only. 10 into 3 plus 30. And next third row multiply with the first column. 8 into 2 16, minus minus plus. So 6 into 2 is a plus 12. 0 into 3 is a 0 is the answer. Okay, so what is your final LHS answer? It means add this result. Minus 14 plus 24 it means plus 10 is the answer. Minus 10 plus 30 is a 20 is the answer. 16 plus 12 is a 28 is the answer. Okay, this is your result of A plus B into C matrix. It means your LHS part is complete. Now check out in RHS result also. So in RHS, what is the first result here? A into C is there. Okay, now we are finding AC. First A matrix you have to write down, and then C matrix also you have to write down. Then multiplication of these two matrices AC.
row to column. First row multiply the first column. 0 into 2, what is the answer here? 0. 6 into minus 2 is a minus 12. 7 into 3 is a 21. So next, second row multiply the first column. 6 into 2 is a minus 12. 0 into 2 it means 0 only. 8 into 3, 24. Next, third row multiply the first column. 7 into 2 is 14. So minus minus plus 8 into 2 is 16. 0 into 3 means 0. So now you have to add this all the results. AC is equals to, next add this all the remaining results, simplify here. Minus 12 plus 21, 9 is the answer. And minus 12 plus 24 plus 12 is the answer. 16 plus 14 it means that is 30 is the answer. So now you get AC result only. What is the next result observe here? BC. So again you have to write the B matrix. What is the B matrix? 0 1 1 1 0 2 and 1 2 0. This is your B matrix. And write down the C matrix again. 2 minus 2 3. Then again you have to multiply this. First row multiply again first column. 0 into 2 is 0. 1 into minus 2 is minus 2. 1 into 3 is plus 3. Next, second row multiply the first column. 1 into 2 is 2. 0 into minus 2 means 0 only. 2 into 3 means 6. And again third row multiply the first column. 1 into 2 is 2. Plus 2 into minus 2 means plus minus minus. 2 into 2 is 4. And 0 into 3 means 0 is the answer. Correct? Then simplify, you get BC result. Minus 2 plus 3 means plus 1. 6 plus 2 it means 8. 2 minus 4 it means minus 2 is the answer. Correct? So after that, what is the last RHS result? Now I am going to write it here, RHS result. What is your RHS result? AC plus BC result. So what is your AC result you are getting here? 9, 12, 30. Correct? And plus BC result. What is your BC result? 1, 8, minus 2. So add these two matrices here. So what you get here, check out. 9 plus 1, 10 is the answer. 12 plus 8, 20 is the answer. 30 minus 2 it means 28. So this is your RHS answer and LHS answer. Okay. Now you may also check out here in LHS answer. This is your LHS answer 10, 20, 28. And also in your RHS answer also have to observe. This is also 10, 20, 28. It means LHS equals to RHS. Okay, next question for 5 marks. If a matrix A is given, B is given and C is also given, then compute the A plus B and B minus C, and also verify that this is your associative law. Verify that what is the result? A plus B minus C is equals to A plus B minus C. First you find out A plus B and B minus C, then LHS and RHS you have to find out. Both answers will be getting equal. Okay, so let us start the in this example. First thing is what? A plus B you have to find out. I'm writing completely A matrix here plus and this is your B matrix. Okay, add this result. What is the addition of a matrix rule? Order must be same. These two orders are same. Then corresponding elements must be added here. This is the A11 and this is A11. Then you have to add the result. It's very simple. 1 plus 3. What is the answer? 4 is the answer. Then 2 plus minus 1. So plus minus minus. So 2 minus 1 it means 1 is the answer. So write it here 1. Then minus 3 plus 2. So plus minus again minus. 3 minus 2 it means minus 1 is the answer because bigger number sign is minus. So minus sign you write. And then second row you have to consider. 5 plus 4 is 9. 0 plus 2 is 2. 2 plus 5 is 7. Correct? So next 1 plus 2 is 3. Minus 1 plus 0 it means minus 1. 1 plus 3 it means 4 is the answer. So now you get this is your A plus B matrix. Okay.
After getting A plus B, next result is a B minus C. So I'm going to write here completely, this is your B matrix and a minus sign is there here. So minus and this is your C matrix. So subtract these two results. Subtraction also same method, order must be same, corresponding elements only have to subtract. Okay, start here. 3 minus 4. So answer is minus 1 because this is the 4 is a bigger number. Next, minus 1 minus 2. 2 minus 2 it means 0 is the answer. Next, 4 minus 0 it means 4 is the answer. Next, 2 minus 3. 2 minus 3 means again plus or minus or minus, so minus 1 is the answer. 5 minus 2. 5 minus 2 it means what is the answer? 3 is the answer. Then 2 minus 1. 1. 0 minus again it is a plus result. So 2 is the plus 2 is the answer. 3 minus 0. Sorry, 3 minus 3 means 0 is the answer. Here also 3 is there and here also 3 is there. That answer is 0. Now you get the B minus C matrix. And here A minus B and B minus C. Okay. Next result. A plus B is complete, B minus C complete means next result is verify that LHS equals to RHS. What is LHS result? A plus B minus C. Your A matrix. Okay. Next result is what? B minus C result is. So next result is plus B minus C. So where is the B minus C? Here is your B minus C answer. Observe what you get final answer here. Write this result as it is. Minus 1, minus 2, 0, 4, minus 1, 3, 1, 2, 0. Correct? And then add these two results fast. So again subtraction only there. So add this result. 1 plus minus 1 it means again this result 1 plus minus minus 1 minus 1 means 0 is the answer. 2 plus minus plus minus minus it means 2 minus 2 is again 0 is the answer. 3 plus 0 so it means minus 3 is the answer. Minus 3 plus it means minus. Next 5 plus 4 is 9 is the answer. Next 0 plus minus 1 it means minus 1 plus minus minus so minus 1. 2 plus 3 it is 5 is the answer. Next 1 plus 1 2 minus 1 plus 2 it means that is plus 1 and next 1 plus 0 it means 1 is the answer. Okay, so this is your completely LHS answer. RHS. What is RHS result? Observe here. A plus B minus C. A plus B already here you are finding out. Then minus C. So minus C already in question already given. So that matrix I am going to write this is your A plus B matrix. Then middle minus sign and C matrix. Here is the C matrix. So write it here. Then subtract these two matrices fast. Again same. 4 minus 4 0, 1 minus 1 0, minus 1 minus 2. So minus minus plus minus 3 answer. 9 minus 0 it means 9 is the answer. 2 minus 3 again plus minus minus only. So minus 1 answer. 7 minus 2 5 is the answer. Next 3 minus 1 is 2 minus 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 again here plus is the answer. So plus 2 minus 1 it means plus 1 answer. 4 minus 3 means again 1 is the answer. You get this is your RHS answer. So this is your RHS answer and your LHS answer also. Observe here your LHS answer both are same only. Next question is already asking June 18 annual exam paper. Okay, now you have to observe what is the question here. Verify how to put it here. AB whole transpose is equals to B transpose into A transpose. Okay, first thing is what you have to find out. Take the LHS part, bracket result. AB first you find out. Okay, observe here A into B matrix. Here they given A matrix and this is your B matrix. So now take the multiplication of these two results. Multiplication rule is what? What is the order of this matrix? First you check out here 3 into 1. Only one column is there, 3 rows are there. And here 1 row and 3 columns. So these two are equal to, then only it is valid for multiplication. And the answer also you have to remember, resulting matrix order is 3 into 3. It means 3 row and 3 column, 9 elements will be getting. Okay, let us start the multiplication. A into B. First row multiply the first column. 1 into minus 1 is minus 1. Next 1 into 2. 1 into 2 is 2 is the answer. Again first row multiply third column. 1 into 1 is 1. When you change the column, write the result separately. Okay. First row multiply third column is 1. It is complete. Next start the second row multiply first column. Minus 4 into minus 1 plus 4.
then minus 4 into plus 2. So 4 into 2 it means 8, the plus minus minus sign. Then 4 into 1 is minus 4. Then 3 into third row multiply to first column again. 3 into minus 1 is minus 3. 3 into 2 is 6. 3 into 1 is 3. Correct. So this is your A into B matrix. So A into B matrix, it means again come to the LHS result. What is your LHS answer? A plus B whole dash. It means transpose you have to take. Transpose nothing but row to column interchange and write the answer only. What is the result transpose? It means A plus B whole transpose. It means all the rows converted into column. So write it this result. First row converted into first column. What is the first row? Minus 1, 2, 1. Next second row converted into second column. 4, minus 8, minus 4. Third row converted into third column. Minus 3, 6, 3. Okay. So this is the result of A plus B whole dash. LHS answer is complete. Okay, in RHS you have to find out B dash and A dash. First I am going to write it here. First B matrix I am going to do. In the question already given, B matrix is minus 1 or 2, 1. And A matrix also I will write it here. First thing is what B dash you have to find out. B dash nothing but you have to take the transpose of this result. B dash nothing but row converted into column. This is the row matrix converted into column matrix. So what is the result? Minus 1, 2, 1. Correct. And this is also simple. A dash. Here column is converted into row wise. So 1, minus 4, 3. Correct. So now how to multiply these two results. That is your RHS answer. What is your RHS answer here? B dash into A dash is there. First you have to write B dash result only. What is the B dash result? Minus 1, 2, 1. And A dash result 1, minus 4, 3. Now multiply these two matrices again. First row multiply the first column. So minus 1 into 1, minus 1. Again you change the next column, you can write the result separately. Minus 1 into minus 1 means minus minus plus 4 into 1 is 4. Minus 1 into 3 means minus 3. Then second row multiply with the first column. 2 into 1 is 2 only. Next 2 into minus 4 is minus 8 only. 2 into 3 it means 6 is the answer. Correct? Then start the third row multiply with first column. 1 into 1 is 1. 1 into minus 4 is minus 4. 1 into 3 is 3. Correct. So now you get this is your RHS answer. So this is your RHS answer, B dash into A dash. Okay. Now you get this is your RHS answer, and already come to check out here LHS answer. This is your LHS answer. These two results are same only. Check out here. First row minus 1, 4, minus 3, 2, minus 8, 6, 1, minus 4, 3. So when you get these two answers are same, it means your example is correct. Then only you get completely 5 marks. Okay, again here one more question is given here. First A matrix, B matrix and C matrix are given. First you have to find out A into BC and AB into C, and also verify associative law is there. A into BC or AB into C, both the results are equal, you have to prove it. So all results are multiplication. I think already you know the properties of a multiplication. Associative law is satisfied. So now, okay, first thing is now AB you have to find out. You going to write here first A matrix and this is your B matrix. So first row, first column multiplication. Start it here, row to column multiplication. First row multiply the first column. So carefully you have to observe this. 1 into 1, 1, and again a plus sign. 1 into 0 is 0. Then minus 1 into minus 1, plus 1. Correct? So next again first row multiply second column. So write in this place 1 into 3, 3. 1 into 2, so 2. Minus 1 into minus 4, sorry, plus 4. Plus a minus, so minus 4 is the answer. Now first row multiplication is completed. And start the second row. Second row multiply the first column and second column. First start first column. 2 into 1 is 2. Then 0 into 0 is 0. 3 into minus 1 is minus 3. Then second row multiplied the second column. 2 into 3 is 6. 0 into 2 is 0. 3 into 4 is 12. Then third row multiplied the first column. 3 into 1 is 3. Minus 1 into 0 is 0. 2 into minus 2 is minus 2. Correct? So now this is over. Then start the third row multiplied the second column.
Third row is what? 3. 3 into 3 is a 9. Minus 1 into 2 is a minus 2. 2 into 4 is a 8. Right. Now how to simplify this complete answer? You get that is your AB result. Okay. 1 plus 1 2. 3 plus 2 5. 5 minus 4 1. 2 minus 3 it means minus 1. 6 plus 12 it means 18. 3 minus 2 it means 1. 9 minus 2 is a plus 7. 7 plus 8 it means 15. So this is your AB result. Okay. After getting AB result, then you start in LHS part. AB into C is there. So AB already you are finding that result and multiplied with the C matrix. Already I'll write it here AB result. What this result as it is, I'll write it here. AB matrix answer, and then C matrix already in question already given here. So write it. This is your C matrix. So now I have to multiply these two matrices. Before that, first you observe what is order of this matrix. 3 rows and 2 columns, and here 2 rows and 4 columns are there. So what is your final as a resulting matrix order is a 3 into 4. So you have to remember this. Okay, 3 rows and 4 columns will be getting. Okay, now you have to start. First row multiply the first column. Here totally 4 columns are there. 3 4 columns. Correct. So now multiplied. First row multiplied first column. 2 into 1 is a 2, and 1 into 2 is a this is also 2 only. Next, first row multiplied second column. 2 into 2 is a 4. 1 into 0 is 0. Correct. So next, first row multiplied third column. 2 into 3 is 6. 1 into minus 2 is minus 2. 2 into fourth column. 2 into minus 4 is minus 8. 1 into 1 is plus 1. Okay. Next, first row is over. Then you have to start the second row. Second row multiply each column multiplication. Minus 1 into 1, minus 1, 18 into 2, 36. Correct. Next, second row multiply second column. Minus 1 into 2 is minus 2, 18 into 0 is 0 only. Minus 1 into 3 is minus 3, 18 into minus 2 it means minus 36. Minus 1 into minus 4 plus 4, 18 into 1 is plus 18. Correct. So next, start the third row, multiply the first column. This is your third row. 1 into 1 is 1, plus 15 into 2 is 30. Again 1 into 2 is 2, then 15 into 0 is 0. Next, again third row multiply third column. 1 into 3 is 3, 15 into 2 is 30, but minus and plus minus minus. Next, fourth column. 1 into minus 4 is minus 4, 15 into 1 is 15. Correct. So after getting, then you add this all the, okay, after getting just add this all the results. 2 plus 2 is 4, 4 plus 1 0 is 0, 4 6 minus 2 is also 4, minus 8 plus 1 it means minus 7 is the answer. Plus minus minus. Okay, next, minus 1 plus 36 it means 35 is the answer. Minus 2 and minus minus plus, so minus 39. 4 plus 18 it means 22, and 30 plus 1 is 31. 2 plus 1 0 is 2. This is minus 27, and minus 4 plus 15 it means 11 is the answer. Okay, now check out what is the order of this matrix. 3 rows and 4 columns. Correct. This is your completely LHS answer. What is your LHS? AB into C result. This is your completely LHS answer. Okay. Next result in RHS side, BC is this. So first you find out the BC result, and this is your B matrix and this is your C matrix. Again multiply these two results. What is the answer? Check out here. First row multiply the first column, again second column, again third column, again fourth column. Okay, start faster. 1 into 1 is 1, 3 into 2 is 6. Next, first row multiply second column. 1 into 2 is 2, 3 into 0 is 0. Next, 1 into 3 is 3, 3 into minus 2 is minus 6.
1 into minus 4, 4, 3 into 1 is plus 3. Correct? First row multiplication is over. Then start the second row. Multiply with the first column. That is 0. 2 into 2 is 4. Then 0. This is also 0. 0 into 3 is 0. 2 into minus 2 is minus 4. 0 into minus 4 is 0. 2 into 1 is 2. Okay, second row multiplication also over. Then you have to start the third row, multiply the first column. Minus 1 into 1 is 1. 4 into 2, sorry, minus 1 into 1 is minus 1. 4 into 2 is 8. Minus 1 into 2 is minus 2. This is 0. Minus 1 into 3 is minus 3. 4 into minus 2 is minus 8. Minus 1 into minus 4 is minus plus 4. 4 into 1 is plus 4. Correct? So now it is completed, and add this results. 6 plus 1 is 7. 2 plus 0 is 2. 3 minus 3 means minus 3. Minus 4 plus 3 it means minus 1. Then next 4 plus 0 it means 4, and 0 minus 4. 2 plus 0 is 2. 8 minus 1 it means plus 7. This is minus 2. Minus plus it means minus 11. 4 plus 4 is 8. So now you get this is your BC answer. Okay. After getting BC, next go to the RHS result. What is the RHS result? Complete check out in question. A into BC is there. So A into BC. BC already you are find out. Now you have to write A matrix and multiply it with B matrix. First carefully observe here. First you write the A matrix here first place. Then you have to write the BC matrix. So what you get the BC answer? You write it as it is here. Already I'll patient. So now you have to multiply this. Okay. First row multiply the first column. So 1 into 7 is 7. Plus of 1 into 4 is 4. Minus 1 into 7 is minus 7. So first row first column multiplication is over. Same first row multiply the second column. So what is the result of here? 1 into 2 is 2. 1 into 0 is 0. Minus 1 into minus 2 it means minus plus 2 is the answer. Then again first row multiply third column. 1 into minus 3 is minus 3. Then 1 into minus 4 is minus 4. Minus 1 into minus 11 is plus 11. Next first row multiply the fourth column. 1 into minus 1 is minus 1. 1 into 2 is plus 2. Minus 1 into 8 is minus 8. So start the second row multiply the first column. So 2 into 7 is 14. 0 into 4 is 0. 3 into 7 is 21. Next 2 into 2 is 4. This is 0 only. 3 into minus 2 is minus 6. Next second row multiply with the third column. Correct? Carefully how to observe. 2 into minus 3 is minus 6. 0 into minus 5 means 0 only. 3 into minus 11 means minus 33. Next third row, second row multiply with the fourth column. 2 into minus 2 is minus 2. 0 into 2 means 0 only. 3 into 8 it means 24. Okay. Next third row multiply with all the four columns. So third row multiply first column first. 3 into 7 is 21. Correct. Next minus 1 into 4 is minus 4. 2 into 7 is 14. Next 3 into 2 is 6. Minus 1 into 0 0. 2 into minus 2 is minus 4. Next 3 into minus 3 is minus 9. Minus 1 into 4 is minus plus 4. 2 into minus 11 is minus 22. Next 3 into minus 1 is minus 3. Minus 1 into 2 is minus 2. 2 into 8 is plus 16. Okay. Now I have to simplify this all the result fast. 7 minus 7 cancel. 4 is the answer. 2 plus 2 is 4. Minus 7 minus 4 it means minus 7 answer. Plus 11 it means again it is also 4 answer. Minus 1 plus 2 plus 1 plus 1 minus 8 it means again this result is 7 only, but minus sign, bigger number sign is a minus, so minus 7. Okay. Next 14 plus 21 it means 34.
5 is the answer. 4 minus 6 it means minus 2. Minus 6 minus 13 minus 39. Minus 2 plus 20 means 20. 22 is the answer. And minus 4 and plus 14. Plus 14 minus 4 means plus 10. Plus 10 plus 20 means 31. 4 minus 6 minus 4 it means 2 plus 2 is the answer. Minus 9 plus 4. So minus 5. Minus 5 or minus 22 it means minus 27. And last one minus 3 minus 2 it means minus 5. Minus 5 or plus 16 it means that is 11 is the answer. Now you get this is your RHS answer. This is your RHS answer. Correct? RHS is what is the result here? A into BC result. And you may also go and check out that LHS answer AB into C result. AB into C result also you go and check out that result also same result you are getting. Okay, then only it is. Next question here. If matrix A is given, then you have to prove that A cube, A square value also there, A also there, and I value also there here. First, this is your A matrix. Okay. Now you have to find out first A square. It means I am going to multiply A into A. It means here also A. It means write it one more time A matrix. 2 0 1 0 minus 3 0 0 0 4. Okay, these two are A matrix. Now multiplied, after multiplying you are getting this is the result is A square, correct? So multiply here A into A into A means A square. Now okay, start. First row multiply the first column. So 2 into 2. 2 into 2 it means 4 is the answer. 0 into 0 it means 0 answer. 1 into 0 is also 0. Correct? Again first row multiply with the second column. 2 into 0, 0. 0 into minus 3, 0. 1 into 0, 0. Okay? First row multiply, second column completed. Next, first row multiply, third column. 2 into 1 is 2. 0 into 0 is 0. 1 into 4 is 4. It is over. And then start the second row. Second row multiply the first column. 0 into 2 is 0. Minus 3 into 0 is 0. 0 into 0 is 0. Next, second row multiply second column. 0 into 0, 0. Minus 3 into minus 3, plus 9. 0 into 0 is 0. Next, second row multiply the third column. 0 into 1 is 0. Minus 3 into also 0 only. 0 into 0 also 0. Correct? Then, second row complete. Then you start the third row. Third row multiply the first column. 0 into 2 is 0. 0 into again 0 is the answer. 4 into 0 also 0. Then the third row multiply second column. This is also 0, 0 and 0 also. And the next third row multiply with the third column. 0 into 1 is 0. 0 into 0 is 0. 4 into 4 is 16 here answer. Correct. Carefully observe, then only you are getting correct answer. Then add this all the result, you get your A square answers. 4 plus 0 0 it means 4 is the answer. This is 0 and 2 plus 4 it means 6 and this is completely 0 and 9 0 0 0 16. So now you get your A square answer. Okay, after getting A square, then you find out the A cube result. A cube nothing but A square into A only. So first you write the A square matrix answer. Already here you get now. So write it here. What is the result? 4 0 6. 4 0 6. Second row 0 9 0. 0 9 0. Third row 0 0 16. 0 0 16. Correct? So this is your A square matrix. Then A matrix also observe. A matrix is here. So then you write it A matrix. Multiplied with A matrix, what is the answer? 2 0 1 0 minus 3 0 0 0 4. Okay, now you have to multiply again these two matrices. Okay, A cube is equals to A square into A. So this is your A square matrix and this is your A matrix. So A square means already you are finding out this is the A square matrix and A matrix already in question already given here. Now multiplied again same method. This is your A cube matrix answer will be getting. So first row multiply first column. 4 into 2 is 8. 0 into 0 is 0. 6 into 0 is also 0. Next first row multiply the second column. 0 into 4 is again 0.
0, 6 into 0 also 0. Then first row multiplied, third column 0 into 4, sorry 4 into 1 is 4 and 0, 6 into 4 it means 24. Correct? So next second row multiplied the first column, 0 into 2 is 0, 9 into 0 0, 0 into 6 0. And the second row multiplied the second column, 0 into 0 is 0, 9 into 3, so minus 3 is this, so plus minus 9 into 3 means 27 and 0 into 0 is 0. Next second row multiplied the third column, so 0 into 1 is 0, then 9 into 0 is also 0, 0 into 4 is also 0. Second row complete. Then fast start the third row also, 0 into 0 0, 0, 16 into 0 also 0. Then the second row second column, 0 0, 16 into also 0. Third row multiply the third column, 0 into 1 is 0, 0 into 0 is also 0, 16 into 4 is also 64. Correct? So now you get, now finally simplify this completely. A cube result, 8 0, 4 into 24 is 28, 0 minus 27, this is totally 0 0 0, 64. Okay, now you get a square result, a cube result. Now you have to remember these two results. Okay, so actual question LHS, this is LHS result, a cube minus 3a square minus 10a plus 20i. I nothing but identity matrix. Here a cube already you find out previous result, a cube result already you find out, and a square result already you find out. A is already given the question. Okay, let us fill up all the values fast. A cube result, first a cube result already you find out. No? What is the result? 8 0, 28 0 minus 27 0, 0 0, 64. Then minus, here 3 is there, right? 3 as it is. Then a square matrix. What is a square matrix? Answer already you get 4 0 6 0 9 0 0 0 16 minus 10. A matrix. What is A matrix already given here? 2 0 1 0 minus 3 0 0 0 4. And next plus 24 into identity matrix. Identity matrix is 1 0 0 0 1 0 0 0 1. I think already you know that what is identity matrix. This is 3 order, it means you can take it 3 into 3 result. So now you have to first simplify this result. First matrix you write down as it is in this step, because there is no number multiplied with this result, so write it as it is. But here 3 multiplied with all the, this is a scalar multiplication. Okay, so 3 multiplied this matrix. What is the answer? 3 into 4 12, 3 into 0 is 0, 3 into 6 is 18, and 3 into 0 0, and 3 into 9 27, and 3 into 0 is also 0. Okay, next 3 into 0 is 0, 3 into 0 again 0, so 3 into 16 is 48. So next 10 multiplied with this matrix, so minus sign as it is, 10 into 2 is 20 0, 10 into 1 is 10 0 minus 30 0 0 0 40. Correct? Then last is a 24 multiplied with this identity matrix, plus 24 multiplied 24 0 0 0, 1 into 24 is 24 0 0 24. Correct? Then you have to simplify this, all the results, first element only, first you have to write it here. What is all the result? This is your first element, and including that sign also. What is the first result? 8, next minus 12, minus 20, and plus 24. Correct? And after that second element, a 1 2 element you have to write 0, minus 0, minus 0, and plus 0. Next third element 28, and here plus, here minus, and carefully you have to observe this, minus 18, minus 10, plus 0.
Next, again third elements, sorry, second row, first element 0, minus 0, again minus 0 or plus 0, all the answers are same, only 0 is there. Next, okay, next a to 2 elements, minus 27, again minus 27, here minus a minus a plus 30, and this is plus 24. Okay, and next element is 0, here also 0, 0 and plus 0, this is all the 0 only, leave it. Next, this is 0, 0, 0, 0, so all the results are 0 only, better you write it plus 0, 0, 0. Next, second element 0, 0, 0, 0 is there, so second element also 0, 0, 0, 0, and third element also here 64 minus 48 minus 40 plus 24. Okay, now you have to observe this, all the results are getting 0 is the answer. Check it here, 8 minus 12 minus 20 and plus 24. First you add this plus result, 24 plus 8, 32 is the answer, and minus 12 minus 20 means again minus 32, plus 32 minus 32 cancel, answer will be getting 0 is the answer. This is already 0 are there, so this is also 0, and again here also 28 is there, and minus 18 or plus 10, it means again minus 28, this result also getting 0, and here also 0. All the numbers you go and check out, you get the answers are 0, 0, 0. It means this is your 0 matrix, this is your RHS answer. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ನಿಮ್ಮ 5.7 ಎಕ್ಸಸೈಸ್ ಕ್ವಶನ್ ನಂಬರ್ 12 ಇಂದ ಏನು ಸ್ಟಾರ್ಟ್ ಆಗ್ತಾ ಇದ್ದಾವಲ್ಲ ಅವೆಲ್ಲ ಎಕ್ಸಾಂಪಲ್ಸು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಯಾಕಂದರೆ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ, ಆಮೇಲೆ ಎಲ್ಲ ಕ್ವಶನ್ಸ್ಗಳು ಭಾಳ ಸಿಂಪಲ್ ಆಗಿದ್ದಾವೆ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಸೊ ನಿಮ್ಮ 12th ಕ್ವಶನ್ ಏನಿದೆ ನೋಡಿ, ಇಫ್ y is equals to cos inverse x, find d square y by dx square ಇನ್ ಟರ್ಮ್ಸ್ ಆಫ್ y ಅಲೋನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದು ಕೂಡ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ y is equals to cos inverse ಆಫ್ x ಇದೆಯಲ್ಲ, ಸೊ ಕಾಸ್ ಇನ್ವರ್ಸ್ನ ಈ ಸೈಡ್ ಶಿಫ್ಟ್ ಮಾಡ್ಕೋಬೋದಾ? ಸೊ ಇನ್ವರ್ಸ್ ಇದ್ದು ಈ ಸೈಡ್ ಬಂದರೆ ಕಾಸ್ ಆಗುತ್ತೆ, ಕಾಸ್ ಆಫ್ y is equals to x ಆಯಿತು, ಕರೆಕ್ಟಾ? ಸೊ ಇವಾಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದೆ, ಅವಾಗ ಏನಾಗುತ್ತೆ, ಕಾಸ್ ವೈ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್. ಯಾಕೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಇಲ್ಲಿ y ಇದೆ, ನಾವು ರೆಸ್ಪೆಕ್ಟ್ ವಿತ್ ಎಕ್ಸ್ ತೊಗೊಂಡಿದ್ವಿ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ವೈನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಕರೆಕ್ಟಾ? ಸೊ ಇವಾಗ ನಾನು ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸೆಕೆಂಡ್ ಆರ್ಡರ್ ಅವ್ರು ಕೇಳಿದಾರಲ್ಲ, ಸೊ ಸೆಕೆಂಡ್ ಆರ್ಡರ್ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ, ಇಲ್ಲಿ 1/y ಇದೆನಾ, ಅಂದರೆ 1/x ಅಂತ ಕನ್ಸಿಡರ್ ಮಾಡ್ಬೋದು. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ 1/x² ಇದೆ, ಸೊ ಅದು ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಯಿತು. ಎಕ್ಸ್ ಜಾಗದಲ್ಲಿ ಸೈನ್ ವೈ ಇದೆ ಅಂದರೆ ಇದು ಹೋಲ್ ಸ್ಕ್ವೇರ್ ಆಯಿತು, ಕರೆಕ್ಟಾ? ಮತ್ತು ನಾವು ಸೈನ್ ವೈ ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇದೆಯಾ, ಅದಕ್ಕೆ ನಾವು ಏನು ಮಾಡಬೇಕಾಗಿರೋದು, ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಇದು ಅರ್ಥ ಆಯಿತಾ? ನಾನು ಏನು ಮಾಡಿದೆ, 1/x ಡಿಫ್ರೆನ್ಷಿಯೇಷನ್ ತೊಗೊಂಡಿದ್ದೀನಿ. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ 1/x² ಆಗುತ್ತೆ. ಮೈನಸ್ ಇದು ಒಂದು ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. 1/x², ಎಕ್ಸ್ ಜಾಗದಲ್ಲಿ ಸೈನ್ ವೈ ಇದೆ, ಅದಕ್ಕೆ ನಾನು ಸೈನ್ ವೈ ಸ್ಕ್ವೇರ್ ಬರದೆ. ಸೈನ್ ವೈ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನಾನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇದರ ರಿಸಲ್ಟ್ ಏನಾಗುತ್ತೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದು 1/sin ಸ್ಕ್ವೇರ್ ವೈ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಸೈನ್ ವೈ ಡಿಫ್ರೆನ್ಷಿಯೇಷನ್ ಕಾಸ್ ವೈ ಇಂಟು ವೈ ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಆಯಿತು, ಕರೆಕ್ಟಾ? ಓಕೆ, ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, ಇಲ್ಲಿ ಬಂದಿದ್ದೇನಾ, ಈ ವ್ಯಾಲ್ಯೂನ ಅಲ್ಲಿ ಫಿಲಪ್ ಮಾಡಿಬಿಟ್ರೆ ಮುಗೀತು. ಓಕೆ, ಏನಾಯ್ತು ನೋಡಿ ಇವಾಗ ಲಾಸ್ಟ್ ಆನ್ಸರ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1/sin ಸ್ಕ್ವೇರ್ ಇದೆ, ಸೊ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ನಾನು. ಅಥವಾ ನೀವು 1/sin ಸ್ಕ್ವೇರ್ ಅಂತಂದರೆ ಕೋಸೆಕ್ ಸ್ಕ್ವೇರ್ ಅಂತಲೂ ಬರೀಬೋದಾ? ಓಕೆ, ನಾನು ಏನು ಮಾಡ್ತಾಯಿದ್ದೀನಿ, 1/sin ಸ್ಕ್ವೇರ್ ಇದ್ದದನ್ನು ಕೋಸೆಕ್ ಸ್ಕ್ವೇರ್ ವೈ ಅಂತ ಬರಿತಾ ಇದ್ದೀನಿ. ಇಲ್ಲಿ ಕಾಸ್ ವೈ ಇದೆ, ಆ್ಯಸ್ ಇಟ್ ಈಸ್ ಕಾಸ್ ವೈ ಬರಿತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಎಷ್ಟಿದೆ, ಮೈನಸ್ ಇದೆ, ಸೊ ಮೈನಸ್ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ 1/sin ವೈ, ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ, ಕೋಸೆಕ್ ಸ್ಕ್ವೇರ್ ವೈ ಕಾಸ್ ವೈ ಬೈ ಸೈನ್ ವೈ ಅಂತಂದರೆ ಏನಾಯಿತು, ಕಾಟ್ ವೈ ಆಯಿತಾ, ಕಾಟ್ ಆಫ್ ವೈ. ಸೊ ಇದು ಆಯಿತು ನಿಮ್ಮದು ಲಾಸ್ಟ್ ಆನ್ಸರ್.
ಕರೆಕ್ಟಾ? ಸೊ ಏನು ಬಂದಿತ್ತು ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ ಕೊಸೆಕ್ ಸ್ಕ್ವೇರ್ ವೈ ಇಂಟು ಕಾಟ್ ಪೈ. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರೋದು. ಕ್ವಶನಲ್ಲಿ ಏನಿತ್ತು ನೋಡಿ, ಇನ್ ಟರ್ಮ್ಸ್ ಆಫ್ ವೈ ಅಲೋನ್ ಅಂತ ಇತ್ತು, ಅಂದರೆ ವೈ ಮಾತ್ರ ಬರಬೇಕಾಗಿರುತ್ತೋ, ಹಾಗಾಗಿ ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ ಇರೋದನ್ನೆಲ್ಲ ತೆಗೆದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಲಾಸ್ಟ್ ಇಷ್ಟು ಬರೋದು. ಕೆಲವೊಂದು ಎಕ್ಸಾಂಪಲ್ ಪ್ರೂವ್ ದ್ಯಾಟ್ ಅಂತ ಕೊಡ್ತಾರೆ, ಇದನ್ನೇ ನೀವು ಪ್ರೂವ್ ಮಾಡಬೇಕು. ಅವಾಗೂ ಇದೇ ಥರ ಇದೇ ಮೆಥಡ್ ಫಾಲೋ ಮಾಡಬೇಕು. ಇದು ಸಿಂಪಲ್ ಇದೆಯಾ? ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಏನಿದೆ ನೋಡಿ ಕ್ವಶನ್, ಇಫ್ y is equals to 3 cos of log x plus 4 sin of log x ದೆನ್ ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಸ್ಕ್ವೇರ್ y2 ಅಂದರೆ ಅದು ನಿಮ್ಮದು ಸೆಕೆಂಡ್ ಆರ್ಡರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಎಕ್ಸ್ y1 ಅಂತಂದರೆ ಅದು ಡಿ ವೈ ಬೈ ಡಿ ಎಕ್ಸ್, ವೈ ಅಂತಂದರೆ ಆಲ್ರೆಡಿ ಕೊಟ್ಟಿರುವಂಥ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಈ ಕ್ವಶನ್ ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತಂದರೆ, ಈ ಕ್ವಶನ್ ಆಲ್ರೆಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 14ನಲ್ಲಿ ಬಂದಿದೆ, ಆಮೇಲೆ 16ನಲ್ಲಿ ಬಂದಿದೆ, ಅದಾದಮೇಲೆ 17ನಲ್ಲಿ ಬಂದಿದೆ, ಅದಾದಮೇಲೆ 19ನಲ್ಲಿ ಬಂದಿದೆ. ಓಕೆ, ಸೊ ಎಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ಬಂದಿರೋದು ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, 4 ಸತಿ ಬಂದಿದೆ ಇದೇ ಕ್ವಶನ್, ಮತ್ತು ಭಾಳ ಸಿಂಪಲ್ ಆಗಿದೆ. ಓಕೆ, ಸೊ ಜುಲೈ 14, 16, 17, 19ನಲ್ಲಿ ಬಂದಿದೆ. ಓಕೆ, ಸೊ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಭಾಳ ಸಿಂಪಲ್ ಆಗಿದೆ ಎಕ್ಸಾಂಪಲ್ ಕೂಡ. ಓಕೆ, ಸೊ ಮೊದಲಿಗೆ ಕ್ವಶನ್ ಏನಿದೆ ನಾನು ಬರ್ಕೋತಾ ಇದ್ದೀನಿ. y is equals to 3 cos of log x plus 4 sin of log x. ಇದು ಕ್ವಶನ್ ಇರೋದು. ಸೊ ಇಲ್ಲಿ ಏನು ಮಾಡಬೇಕು, ಬಹಳ ಈಸಿಯಾಗಿರುವಂಥ ಮೆಥಡ್ ಈ ಫಾಲೋ ಮಾಡಬೇಕಂತಂದರೆ, ಫಸ್ಟ್ ಒಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ 3 ಆ್ಯಸ್ ಇಟ್ ಈಸ್ ಬರೀತಾರೆ. ಕಾಸ್ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು ಫಸ್ಟು. ಯಾವುದಿದೆ ಫಸ್ಟ್ ಫಂಕ್ಷನ್, ಕಾಸ್ ಇದೆನಾ? ಓಕೆ, ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್, ಒಳಗಡೆ ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಯಾವುದು ಒಳಗಡೆ ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ ಅದಕ್ಕೆ ನಾವು ಏನು ಮಾಡಬೇಕು, ಇವಾಗ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಇದು ನಮಗೆ ಗೊತ್ತಿರಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಓಕೆ, ನಾನು ಇದನ್ನು ಡೈರೆಕ್ಟಾಗಿ ಬರೀಬಹುದಾ? ಓಕೆ, ಇದನ್ನು ನಾನು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ 4 ಆ್ಯಸ್ ಇಟ್ ಈಸ್, ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಮತ್ತು ಇಲ್ಲಿ ಲಾಗ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇದು ಮತ್ತೆ 1/x ಆಗುತ್ತೆ. ನಾನು ಏನು ಮಾಡಿದೆ, ಫಸ್ಟ್ ಯಾವುದಿದೆ ಕಾಸ್ ಇದೆ, ಕಾಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದೆ, ಒಳಗಿರೋದು ಆ್ಯಸ್ ಇಟ್ ಈಸ್ ಬರದೆ, ಆಮೇಲೆ ಒಳಗಿರೋದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇದ್ದರೆ ಫಾರ್ಮುಲಾ ಸೈನ್ ಅಂತ ಬರೀಬೋದಾಗಿತ್ತು. ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಲಾಗ್ ಇತ್ತು, ಸೊ ಲಾಗ್ ಡಿಫ್ರೆನ್ಷಿಯೇಷನ್ 1/x. ಸಿಮಿಲರ್ ಕೇಸ್ ಇಲ್ಲಿನೂ ಅದೇ ಅಪ್ಲೈ ಮಾಡಿದೆ. ಓಕೆ, ಇವಾಗ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಯಾವಾಗಲೂ ಶೋ ದ್ಯಾಟ್ ಪ್ರೂವ್ ದ್ಯಾಟ್ ಕ್ವಶನ್ ಬಂದಾಗ ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಾದಮೇಲೆ ಯಾವುದಾದ್ರೂ ಡಿನಾಮಿನೇಟರಲ್ಲಿ ಟರ್ಮ್ಸ್ ಬಂದರೆ ಅದನ್ನು ಶಿಫ್ಟ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡ್ ಸೈಡ್. ಗೊತ್ತಾಯ್ತಾ? ಓಕೆ, ಸೊ ಡಿನಾಮಿನೇಟರಲ್ಲಿ ಏನು ಬಂದಿದೆ, ಎಕ್ಸ್ ಬಂದಿದೆ, ಅಂದರೆ ಎಲ್ ಸಿ ಎಮ್ ಎಕ್ಸ್ ಆಗುತ್ತಾ, ಅಂದರೆ 1/x ನೀವು ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ 1/x ಇದ್ದರೆ ಎಕ್ಸ್ನ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಏನಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ಇದೆ, ಕರೆಕ್ಟಾಗಿ ಇದು ಇವಾಗ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಸೊ ಇಲ್ಲಿ ಕೂಡ ಡಿವೈಡೆಡ್ ಬೈ ಎಕ್ಸ್ ಬಂತು. ಸೊ ಎರಡರಲ್ಲಿ ಎಕ್ಸ್ ಕಾಮನ್ ಬರುತ್ತೆ ಎಲ್ ಸಿ ಎಮು. ಸೊ ಅದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿದರೆ ಮಲ್ಟಿಪ್ಲೈ ಆಗುತ್ತೆ. ಇದು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಉಳಿದಿರೋದು -3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್ ಉಳಿತು. ಇವಾಗ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ತೊಗೋಬೋದು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇನ್ನೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ, ಇಲ್ಲಿ ಬೇಕಿದ್ರೆ ಬರೀ ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದನ್ನು ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ವೇರಿಯೇಬಲ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಒಂದು ವೇರಿಯೇಬಲ್ ಇದೆ, ಇದು ಒಂದು ವೇರಿಯೇಬಲ್ ಆಗುತ್ತೆ. ಯು ಇಂಟು ವಿ ಫಾರ್ಮುಲಾ ಅಂದರೆ ಇದಕ್ಕೆ ನೀವು ಯು ಅಂತ ಕೊಡಿ, ಇದಕ್ಕೆ ವಿ ಅಂತ ಕೊಡಿ. ಏನಾಗುತ್ತೆ ನೋಡಿ ಕೇರ್ಫುಲ್ಲಾಗಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ, ಒಂದೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ಪ್ಲಸ್ಸು, ಇವಾಗ ವಿ ಆ್ಯಸ್ ಇಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ಇದು ಮುಗೀತಾ? ಓಕೆ, ಆಮೇಲೆ ಈ ಸೈಡ್ ಬನ್ನಿ, 3 ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ಮತ್ತು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ನಾನು ಅದನ್ನು ಇಲ್ಲಿ ಕೆಳಗಡೆ ಬರ್ತೀನಿ. ಪ್ಲಸ್, ಸೊ ಇಲ್ಲಿನೂ ಮತ್ತೆ ಏನು ಬರುತ್ತೆ ನೋಡಿ, 4 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮತ್ತು ಮೈನಸ್ ಬರುತ್ತೆ. ಸೊ ನಾನು ಇದನ್ನು ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, -4 ಇಂಟು ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟಾ? ಓಕೆ, ಮತ್ತು ಇಲ್ಲಿ ಎಕ್ಸ್ಗೆ ಬಂತ ಕಾಮನ್ ಫ್ಯಾಕ್ಟ್ರ್. ಓಕೆ, ಆ ಎಕ್ಸ್ನು ಕೂಡ ಈ ಸೈಡ್ ಶಿಫ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಈ ಕಂಪ್ಲೀಟ್ ಟರ್ಮ್ಗೆ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಆಲ್ರೆಡಿ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಈ ಸೈಡ್ ಬರೀಬೇಕಾಗಿರೋದು, ಎಕ್ಸನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲೇನಿತ್ತು ಆಲ್ರೆಡಿ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇತ್ತು,
ಪ್ಲಸ್ ಇಲ್ಲಿ 1 ಇದೆ. ಸೊ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತಾ, ಇದು dy ಬೈ ಡಿ ಎಕ್ಸ್ ಆ್ಯಸ್ ಇಟ್ ಇಸ್ ಅಂದರೆ ಎಕ್ಸ್ ಇಂಟು dy ಬೈ ಡಿ ಎಕ್ಸ್ ಆಯಿತು ಇಸ್ ಈಕ್ವಲ್ಸ್ ಟು. ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಹೋಗಿದೆ ಅಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ನಾನು ಕಾಮನ್ ಫ್ಯಾಕ್ಟರ್ ತೊಗೋತೀನಿ. ಉಳಿದಿರೋಂಥ ರಿಸಲ್ಟ್ ಏನಾಗುತ್ತೆ ನೋಡಿ, 3 cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 sin ಆಫ್ ಲಾಗ್ ಎಕ್ಸ್. ಕರೆಕ್ಟಾ? ಸೊ ಇದು ಬಂತ ಆನ್ಸರ್. ಸೊ ಇದು ನೋಡಿ ನಿಮಗೆ ಮತ್ತೆ ಕ್ವಶನಲ್ಲಿರೋದಂಥದ್ದು ಬಂದಿದ್ದೀರಾ. ಓಕೆ, ಕ್ವಶನಲ್ಲಿ ಏನಿದೆ ನೋಡಿ, ಇದು ಕಂಪ್ಲೀಟಾಗಿ ಬ್ರ್ಯಾಕೆಟಲ್ಲಿರೋದು y ರಿಸಲ್ಟ್ ಆಯಿತಾ, ಅಂದರೆ ನೀವು ಇದು ಕಂಪ್ಲೀಟಾಗಿ ನೀವು y ಅಂತ ಡಿನೋಟ್ ಮಾಡ್ಕೋಬೋದಾ ಇದಕ್ಕೆ. ಓಕೆ, ಸೊ ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ ಇದಕ್ಕೆ ನೀವು y2 ಅಂತ ಕೊಡ್ಬೋದಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಗೆ. ಇದಕ್ಕೆ ಎಕ್ಸ್ ಇದು y1 ಆಗುತ್ತೆ ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಇದನ್ನು ನೀವೇನು ಡಿನೋಟ್ ಮಾಡಿದಿರಿ y ಅಂತ. ಸೊ y ಮೈನಸ್ y ಇದನ್ನು ಈ ಸೈಡ್ ತೊಗೊಂಬಿಡಿ, ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಇಸ್ ಈಕ್ವಲ್ಸ್ ಟು ಬೇಡ, ಇಲ್ಲಿ ಮೈನಸ್ y ಈ ಸೈಡ್ ಬಂದರೆ ಪ್ಲಸ್ y ಆಗುತ್ತೆ ಇಸ್ ಈಕ್ವಲ್ಸ್ ಟು 0. ನಿಮ್ಮ ಆನ್ಸರ್ ಬಂತ? ಕರೆಕ್ಟ್ ಇದೆನಾ? ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಆಗಿದೆ ಇದು. ಓಕೆ, ಸೊ ಏನು ಮಾಡಿದೆ ನಾನು, ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದೆ, ಯಾವುದಾದ್ರೂ ಎಲ್ ಸಿ ಎಮ್ ಎಲ್ ತೆಳಗಡೆ ಬಂದರೆ ಅದನ್ನು ಈ ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, ಮತ್ತು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಿದೆ. ಅದಾದಮೇಲೆ ಮತ್ತೆ ಡಿನಾಮಿನೇಟರ್ ಬಂತು, ಆ ಟರ್ಮ್ನು ಕಾಮನ್ ಫ್ಯಾಕ್ಟರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಓಕೆ, ಸೊ ಇಷ್ಟು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ನ 4 ಟೈಮ್ಸ್ ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ. ಓಕೆ, ಸೊ ಹೀಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 14th ಒನ್. ಇಫ್ y ಇಸ್ ಈಕ್ವಲ್ಸ್ ಟು a ಇಂಟು ಇ ರೇಸ್ ಟು ಎಮ್ ಎಕ್ಸ್ ಇದೆ ಪ್ಲಸ್ b ಇಂಟು ಇ ರೇಸ್ ಟು ಎನ್ ಎಕ್ಸ್. ಇವಾಗ ನಾವೇನು ಪ್ರೂವ್ ಮಾಡಬೇಕಾಗಿರೋದು, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ಸ್ ಟು 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಇದು ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾರ್ಚ್ 15ನಲ್ಲಿ ಬಂದಿದೆ, ಹಾಗೆ ಜುಲೈ 18ನಲ್ಲಿನೂ ಬಂದಿದೆ. ಓಕೆ, ಅಂದರೆ ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮ್, ಜುಲೈ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ 18ನಲ್ಲಿ ಬಂದಿದೆ. ಓಕೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ಈ ಥರ ಎಕ್ಸಾಂಪಲ್ ಏನು ಮಾಡ್ಕೋಬೇಕಂದ್ರೆ y ಈಸ್ ಈಕ್ವಲ್ಸ್ ಟು ಮೊದಲು ಬರ್ಕೊಳ್ಳಿ, ಏನಿದೆ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ಇದೆ. ಕರೆಕ್ಟಾ? ಓಕೆ, ಸೊ ನಾನು ಇದನ್ನ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ ನೋಡಿ, ಇದು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್. ಇಲ್ಲಿ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎಕ್ಸೇ ಆಗುತ್ತೆ, ಅಂದರೆ ಏನಾಯ್ತು, ಇದು ಇ ರೇಸ್ ಟು ಎಮ್ ಎಕ್ಸ್ ಆಯಿತು. ಇವಾಗ ಎಮ್ ಎಕ್ಸನ್ನು ಎಕ್ಸ್ಟ್ರಾ ಟರ್ಮ್ ಇದೆ, ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, ಎಮ್ ಆ್ಯಸ್ ಇಟ್ ಈಸ್ ಬರೀತಾರೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಅದೇ ರೀತಿ ಇಲ್ಲಿ ಬಿ ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್, ಮತ್ತು ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎನ್ ಎಕ್ಸ್ ಆಗುತ್ತೆ, ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಎನ್ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಸೊ ಇದನ್ನು ನೀವು ಇನ್ನೊಂದು ಸರ್ತಿ ಬರೆದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನೇನು ಉಳಿತು, ಫಸ್ಟು ಎ ಎಮ್ ಇ ರೇಸ್ ಟು ಎಮ್ ಎಕ್ಸ್ ಆಯಿತು, 1 ಮಲ್ಟಿಪ್ಲೈ ಮಾಡಿದರೆ ಅದೇ ಆನ್ಸರ್ ಬರುತ್ತಾ. ಓಕೆ, ಇಲ್ಲಿ ಕೂಡ ಅದೇ ಆನ್ಸರ್, ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಕರೆಕ್ಟ್? ಇದಕ್ಕೆ ಬೇಕಿದ್ರೆ ನೀವು ಇಕ್ವೇಷನ್ 1 ಅಂತ ಕೊಡಿ. ಓಕೆ, ಇವಾಗ ನಾವು ಏನು ಮಾಡಬೇಕು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಮಾಡಬೇಕು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದರೆ ಏನಾಗುತ್ತೆ ನೋಡಿ, ಇನ್ನೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಎ ಎಮ್ ಎಕ್ ಆ್ಯಸ್ ಇಟ್ ಈಸ್ ಬರೀರಿ, ಎ ಎಮ್ ಮತ್ತು ಇ ರೇಸ್ ಟು ಎಕ್ಸ್ ಸೇಮ್ ಆನ್ಸರೇ ಬರುತ್ತಾ, ಮತ್ತು ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಮ್ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿನೂ ಬಿ ಎನ್ ಆ್ಯಸ್ ಇಟ್ ಈಸ್, ಮತ್ತು ಇದಕ್ಕೆ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಮತ್ತು ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎನ್ ಮತ್ತು 1 ಬಂತು. ಓಕೆ, ಸೊ ಎನ್ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಬರೀರಿ, ಏನಾಗುತ್ತೆ ನೋಡಿ, ಇದು ಆನ್ಸರು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎಮ್ ಎಕ್ಸ್ ಆಯಿತು, ಪ್ಲಸ್ ಬಿ ಎನ್ ಇಂಟು ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್. ಅಂದರೆ ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ 2 ಕೊಡಿ. ಕರೆಕ್ಟಾ? ಇಕ್ವೇಷನ್ 1ನಲ್ಲಿ ಫಸ್ಟ್ ಡೆರಿವೇಟಿವ್ ಇದೆ, ಇಕ್ವೇಷನ್ 2ಅಲ್ಲಿ ಸೆಕೆಂಡ್ ಡೆರಿವೇಟಿವ್ ಇದೆ. ಇವಾಗ ಅದು ಕೊಟ್ಟಿರುವಂಥ ಕ್ವಶನ್ ನಾವು ಪ್ರೂವ್ ದ್ಯಾಟ್ ಕ್ವಶನ್ ಇದೆಯಲ್ಲ, ಅದರಲ್ಲಿ ಎಲ್ ಎಚ್ ಎಸ್ ಪಾರ್ಟ್ ತೊಗೊಂಡು ಆರ್ ಎಚ್ ಎಸ್ ಆನ್ಸರ್ನ ಪ್ರೂವ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ನೋಡಿ ಇಲ್ಲಿ ನಿಮ್ಮದು ಎಲ್ ಎಚ್ ಎಸ್ ಪಾರ್ಟ್ ನಾನು ಬರ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಸೊ ಇವಾಗ ಏನು ಮಾಡಬೇಕಂತಂದರೆ, ಯಾವ ವ್ಯಾಲ್ಯೂಸ್ನ ಆಲ್ರೆಡಿ ನೀವು ಫೈಂಡ್ ಮಾಡಿದರೆ ಅದನ್ನು ಫಿಲಪ್ ಮಾಡ್ತಾ ಹೋದರೆ ಆಯಿತು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡಿದರೆ ಇಲ್ಲಿ ಇಕ್ವೇಷನ್ 2ಅಲ್ಲಿ ಬಂದಿದೆ. ಸೊ ಇದು ಕಂಪ್ಲೀಟ್ ವ್ಯಾಲ್ಯೂನ ನಾನು ಇಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನಮ್ಮದು, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಇದೆ. ಕರೆಕ್ಟಾ? ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಸೊ ಇದು ಪೂರ ಏನಾಯಿತು ನಮ್ಮದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಆಯಿತು. ನೆಕ್ಸ್ಟ್ ಮೈನಸ್ ಎಮ್ ಪ್ಲಸ್ ಎನ್ ಆ್ಯಸ್ ಇಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಇಕ್ವೇಷನ್ 1ಅಲ್ಲಿ ಬಂದಿದೆ, ಅದನ್ನು ನಾವಿಲ್ಲಿ ಫಿಲಪ್ ಮಾಡ್ಕೋಬೇಕು. ಏನು ಬಂದಿದೆ, ಎ ಇಂಟು ಎಮ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಅದಾದಮೇಲೆ ಪ್ಲಸ್ ಎಮ್ ಇಂಟು ಎನ್ ಇಂಟು ವೈ ಇದೆ. ಸೊ ಇಂಟು ವೈಯನ್ನು ನಾನು ಇದನ್ನ ಕೆಳಗಡೆ ಬರಿತಾ ಇದ್ದೀನಿ ನೋಡಿ, ಪ್ಲಸ್ ಎಮ್ ಇಂಟು ಎನ್ ಇಂಟು ವೈ ಅಂತಂದರೆ ಏನಿದೆ ನಮ್ಮದು ಕ್ವಶನ್ ಎಲ್ಲಿದೆಯಲ್ಲ ಅದನ್ನೇ ನಾವಿಲ್ಲಿ ರಿಪೀಟಾಗಿ ಬರ್ಕೋಬೇಕು. ಏನಿದೆ ನಮ್ಮದು ವೈ, ಎ ಇ ರೇಸ್ ಟು
ಎಮ್ ಎಕ್ಸ್ ಪ್ಲಸ್ ಬಿ ಇ ರೇಸ್ ಟು ಎನ್ ಎಕ್ಸ್ ಇದೆ. ಓಕೆ, ಸೊ ಇದನ್ನ ನಾವು ಇವಾಗ ಸಿಂಪ್ಲಿಫೈ ಮಾಡಿಕೊಂಡು ಲಾಸ್ಟ್ ಆನ್ಸರ್ ಏನು ಬರಬೇಕು, ನಮಗೆ 0 ಬರಬೇಕು. ಓಕೆ, 0 ಬರುವವರೆಗೂ ಸಿಂಪ್ಲಿಫೈ ಮಾಡಬೇಕು. ಇದನ್ನು ಏನಾಗುತ್ತೆ ನೋಡಿ, ಇದನ್ನು ನಾನು ಫಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಬರ್ತಾ ಇದ್ದೀನಿ. ಫಸ್ಟ್ ರಿಸಲ್ಟು ಇಲ್ಲಿ ಇವಾಗ ಪ್ಲಸ್ ಎಮ್ ಇದೆ. ಓಕೆ, ಬಟ್ ಇಲ್ಲಿ ಮೈನಸ್ ಏನಿದೆ, ಸೊ ಪ್ಲಸ್ ಮೈನಸ್ ಮೈನಸ್ ಆಯಿತಾ. ಸೊ ಮೈನಸ್ ಎಮ್ನ ಈ ಕಂಪ್ಲೀಟ್ ಬ್ರ್ಯಾಕೆಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕೆಂದರೆ ಇದು ಡಿ ವೈ ಬೈ ಡಿ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆಯಿತಾ. ಸೊ ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಬೇಕು ಎರಡು ರಿಸಲ್ಟ್ಗೆ, ಅದಾದಮೇಲೆ ಮೈನಸ್ ಎನ್ನನ್ನು ಮಲ್ಟಿಪ್ಲೈ ಮಾಡಬೇಕು ಇವೆರಡು ರಿಸಲ್ಟ್ಗೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಈ ಎಕ್ಸಾಂಪಲಲ್ಲಿ. ಓಕೆ, ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಆಗುತ್ತೆ, ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎಮ್ ಎಕ್ಸ್ ಆಯಿತು. ಅದೇ ರೀತಿ ಪ್ಲಸ್ ಮೈನಸ್ ಬಿ, ಇಲ್ಲಿ ಎನ್ ಇದೆ, ಇಲ್ಲಿ ಎಮ್ ಇದೆ ಅಂದರೆ ಎನ್ ಎಮ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಒಂದು ರಿಸಲ್ಟ್ ಮುಗಿತಾ. ನಾನು ಏನು ಮಾಡಿದೆ, ಫಸ್ಟ್ ಎಮ್ಮಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಇವಾಗ ಎನ್ನಿಂದ ಎರಡು ರಿಸಲ್ಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೇನಾಗುತ್ತೆ ಹೇಳಿ, ಪ್ಲಸ್ ಮೈನಸ್ ಎ ಇಂಟು ಮತ್ತು ಇಲ್ಲಿ ಎಮ್ ಎನ್, ಯಾಕಂದರೆ ಇಲ್ಲಿ ಎಮ್ ಇದೆ, ಇಲ್ಲಿ ಎನ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ರೇಸ್ ಟು ಎಮ್ ಎಕ್ಸ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬರೀತಾ ಇದ್ದೀನಿ, ಪ್ಲಸ್ ಮೈನಸ್ ಆಗುತ್ತೆ ಬಿ, ಇಲ್ಲಿ ಎನ್ ಇಂಟು ಎನ್ ಏನಾಗುತ್ತೆ, ಎನ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಮುಗಿತಾ. ಇವಾಗ ಈ ಎಮ್ ಎನ್ನ ಇವೆರಡು ರಿಸಲ್ಟ್ಸ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಪ್ಲಸ್ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್. ಓಕೆ, ಸೊ ಎಲ್ಲ ರಿಸಲ್ಟ್ನ ಒಂದು ಸತಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತವೆ. ಯಾಕಂದರೆ ನೋಡಿ, ಸೊ ಇವಾಗ ನಾವೇನು ಮಾಡ್ಕೋಬೇಕಂದ್ರೆ ಇಲ್ಲಿರುವಂಥ ರಿಸಲ್ಟ್ ನೋಡಿ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್, ಅದೇ ರೀತಿನೇ ಇಲ್ಲಿ ಇದೆಯಾ, ಅದು ಏನಾಗಿದೆ ನೋಡಿ, ಮೈನಸ್ ಆಗಿದೆಯಾ, ಕರೆಕ್ಟಾ. ಸೊ ಅಂದರೆ ಇವೆರಡು ರಿಸಲ್ಟ್ಸ್ ಏನಾಗಿಬಿಟ್ಟು ಕ್ಯಾನ್ಸಲ್ ಆಗಿಬಿಡ್ತು. ಅದೇ ರೀತಿ ಇಲ್ಲಿ ನೋಡಿ ಬಿ ಎನ್ ಸ್ಕ್ವೇರ್ ಅಂತಿದೆ, ಇದು ಪ್ಲಸ್ ಇದೆ, ಸೊ ಇದು ಮೈನಸ್ ಇದೆಯಾ. ಸೊ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಅಂತಿದೆ, ಸೊ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್, ಮತ್ತು ಇದು ಎರಡು ರಿಸಲ್ಟ್ಸು ಕ್ಯಾನ್ಸಲ್ ಆಯಿತು. ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಮ್ಗೆ ಬಂತು ಎಷ್ಟು ಆನ್ಸರ್, 0. ಓಕೆ, ಇದೇನಾ ನಮ್ಮದು ಆರ್ ಎಚ್ ಎಸ್ ಆನ್ಸರ್ ಬರಬೇಕಾಗಿರೋದು. ಓಕೆ, ಇಷ್ಟು ಮಾಡಿಬಿಟ್ರೆ ನಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ. ಓಕೆ, ಇದೇ ಫಾರ್ಮ್ಯಾಟ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟಾಗಿ ನೀವು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ 0 ಬಂದೇ ಬರುತ್ತೆ. ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ಓಕೆ ಸ್ಟೂಡೆಂಟ್ಸ್, 14th ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. 15th ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ. ಸೊ ಅದನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಅದು ಆ್ಯಸ್ ಇಟ್ ಈಸ್ ಇದೆ. ಸೊ ಅದರಲ್ಲಿ ಏನಿಲ್ಲ, ಎ ಅಂತಲ್ಲಿ ಬಂದಲ್ಲಿ ಸ್ವಲ್ಪ ಕಾನ್ಸ್ಟೆಂಟ್ ಇಲ್ಲಿ ಬಂದಿದೆ. ಸೊ ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತೀನಿ. ಓಕೆ, 15th ಎಕ್ಸಾಂಪಲ್ 5 ಮಾರ್ಕ್ಸ್ ಇಲ್ಲಿವರೆಗೆ ಕೇಳಿಲ್ಲ. ಸೊ ಅದನ್ನು ನೀವು ಕೂಡ ಬಿಡೋ ಹಾಗಿಲ್ಲ. ಸೊ ಪ್ರಾಕ್ಟೀಸ್ ನೀವು ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ, ಇಫ್ y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು y ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರೋದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ನಾನು ಇದನ್ನ ಫಸ್ಟ್ ಕ್ವಶನ್ ಬರ್ಕೋತಾ ಇದ್ದೀನಿ. ಇ ರೇಸ್ ಟು ವೈ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1. ನಾನು ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡು ಏನಾಗುತ್ತೆ ನೋಡಿ, ಇ ರೇಸ್ ಟು ವೈ ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡುವ. ಇ ರೇಸ್ ಟು ವೈ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇ ರೇಸ್ ಟು ವೈ ಆಗುತ್ತೆ. ಅದಾದಮೇಲೆ ವೈ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ವೈ ಎಕ್ಸ್ಟ್ರಾ ಟರ್ಮ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇದು 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಅಗೇನ್ ಎಕ್ಸ್ಟ್ರಾ ಟರ್ಮ್ ಏನಿದೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 0 ಅಂದರೆ 1 ಆಯಿತು. ಕರೆಕ್ಟಾ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ 1 ಮಾಡಿದರೆ ಅದೇ ಆನ್ಸರ್ ಬರೋದು. ಓಕೆ, ಸೊ ಇವಾಗ ಏನು ಮಾಡಿ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ವೈನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಸೈಡ್ ಬಂದರೆ ಡಿವಿಷನ್ ಆಗುತ್ತೆ. 1 ಡಿವೈಡ್ ಬೈ ಇ ರೇಸ್ ಟು ವೈ. ಕರೆಕ್ಟಾ. ಓಕೆ, ಇ ರೇಸ್ ಟು ವೈನ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಇ ರೇಸ್ ಟು ವೈ ಅಂತಂದರೆ ಏನು ತೊಗೊಂಡಿದ್ರಿ, 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಇದೆಯಾ. ಸೊ ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಬಟ್ ಇದು 1 ಡಿವೈಡ್ ಬೈ ಇ ರೇಸ್ ಟು ವೈ ಇದೆ. ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1 ಆಗುತ್ತಾ, ಅಂದರೆ ಇದು ಪೂರಾ ರಿಸಲ್ಟ್ ನಾವು ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ವ್ಯಾಲ್ಯೂನ ಫಿಲಪ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನಮ್ಮದು, ಈ 1 ಬೈ ಇ ರೇಸ್ ಟು ವೈ ಅಂತಂದರೆ ಎಕ್ಸ್ ಪ್ಲಸ್ 1 ಇಲ್ಲಿ ಬರುತ್ತೆ, ಯಾಕಂದರೆ ಇದು ರೆಸಿಪ್ರೋಕಲ್ ಇದೆ. ಸೊ ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1, ಇದು 1 ಡಿವೈಡ್ ಬೈ ಇ ರೇಸ್ ಟು ವೈ ಆಗುತ್ತೆ. ಇದು ಬರೀ ಎಕ್ಸ್ ಪ್ಲಸ್ 1 ಆಗುತ್ತೆ. ಅದ್ರ ವ್ಯಾಲ್ಯೂ ನಾನು ಇಲ್ಲಿ ಫಿಲಪ್ ಮಾಡಿದ್ದೀನಿ. ಸೊ ಇದು ಸ್ಕ್ವೇರ್ ಇದೆನಾ ಇಲ್ಲಿ, ಅಂದರೆ ಇದು 1 ಟರ್ಮ್ ಕ್ಯಾನ್ಸಲ್ ಆಗುತ್ತಾ. ಓಕೆ, ಇಲ್ಲಿ ಏನು ಉಳಿತು ಫೈನಲ್ ಆಗಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಸಿಕ್ತು. ಇದನ್ನು ಇಕ್ವೇಷನ್ 1 ಅಂತ ಕೊಡಿ. ಸೊ ಇವಾಗ ನಾವು ಇನ್ನೂ ಏನು ಮಾಡಬೇಕು, ಪ್ರೂವ್ ಮಾಡಬೇಕಾಗಿದ್ರೆ ಡಿ ಸ್ಕ್ವೇರ್ ಮಾಡಬೇಕಂದ್ರೆ ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಮತ್ತು ಇದು 1 ಬೈ ಎಕ್ಸ್ ಫಾರ್ಮುಲಾ ಆಗುತ್ತಾ. ಓಕೆ, 1 ಬೈ ಎಕ್ಸ್ ಫಾರ್ಮುಲಾ ಏನಿದೆ ಹೇಳಿ, 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ -1 ಬೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಯಿತು.
ಏನು ಬರೀಬೇಕು 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಮತ್ತೆ ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಆಗುತ್ತಾ. ಓಕೆ, ಅಂದರೆ ಇದು ಮತ್ತೆ ಆನ್ಸರ್ ಇದು ಇಷ್ಟೇ ಬಂತು. ಅಂದರೆ ಇಲ್ಲಿ ಮೈನಸ್ ಬರುತ್ತೆ, ಆ್ಯಕ್ಚುಲಿ ಇಲ್ಲಿ ಆಲ್ರೆಡಿ ಮೈನಸ್ ಇತ್ತು, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಇದು ನಮ್ಮದು d²y/dx² ಆನ್ಸರ್ ಆಯಿತು. ಅಂದರೆ ನಿಮ್ಮದು LHS ಆನ್ಸರ್ ಬಂದಂಗೆ ಆಯಿತಾ. ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದು d²y/dx² ಈಸ್ ಈಕ್ವಲ್ಸ್ ಅಂದರೆ LHS ರಿಸಲ್ಟ್. ಇನ್ನು RHS ರಿಸಲ್ಟ್ನು ನಾವು ಇದನ್ನೇ ಪ್ರೂವ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆದಂಗೆ. RHS ರಿಸಲ್ಟಲ್ಲಿ ಏನಿದೆ ನೋಡಿ, RHS ರಿಸಲ್ಟಲ್ಲಿ dy/dx ಹೋಲ್ ಸ್ಕ್ವೇರ್ ಅಂತಿದೆ. ಕರೆಕ್ಟಾ? ಹೋಲ್ ಸ್ಕ್ವೇರ್ ಅಂದರೆ ನಮಗೆ dy/dx ಆನ್ಸರ್ ಎಷ್ಟಿದೆ -1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತಿದೆ. ಕರೆಕ್ಟಾ? ಅವ್ರು 1 + x ಎಲ್ಲನೂ ಒಂದೇ. ಸೊ ಇದನ್ನು ಹೋಲ್ ಸ್ಕ್ವೇರ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದ್ರದ್ದು ಸ್ಕ್ವೇರ್ ಮಾಡಿಕೊಂಡ್ರೆ ಮೈನಸ್ ಇದ್ದದ್ದು ಕ್ಯಾನ್ಸಲ್ ಆಗಿಬಿಡುತ್ತಾ. ಅಂದರೆ ಇದೇನಾಯಿತು dy/dx ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, 1 ಸ್ಕ್ವೇರ್ ಅಂದರೆ ಅಷ್ಟೇ ಆಗುತ್ತೆ, ಇದು x + 1 ಹೋಲ್ ಸ್ಕ್ವೇರ್ ಆಯಿತು. ನೋಡಿ ಇದು ನಿಮ್ಮದು RHS ಆನ್ಸರ್. RHS ಮತ್ತು LHS ಎರಡು ಈಕ್ವಲ್ ಬಂತ ಅಂದರೆ ಲಾಸ್ಟ್ ನೀವು ಬರ್ಬಿಡಿ LHS ಈಕ್ವಲ್ಸ್ ಟು RHS. ಇಷ್ಟು ಮಾಡಿದೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಇನ್ನೂ ಭಾಳಷ್ಟು ಮೆಥಡ್ ಇದೆ ಈ ಎಕ್ಸಾಂಪಲ್ನ ಪ್ರೂವ್ ಮಾಡಬೇಕಂದ್ರೆ, ಇದು ಮಾತ್ರ ಈಸಿಯೆಸ್ಟ್ ಮೆಥಡ್ ಇದೆ, ಇದನ್ನು ನೀವು ಫಾಲೋ ಮಾಡ್ಬೋದು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ ಜುಲೈ 15 ಬಂದಿದೆ, ಮಾರ್ಚ್ 18 ಬಂದಿದೆ, ಹಾಗೆ ಮಾರ್ಚ್ 17 ಕೂಡ ಬಂದಿದೆ. ಓಕೆ, ಸೊ ಹಾಗಾಗಿ ಇದು ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದೆ ಎಕ್ಸಾಂಪಲ್ ಅಪ್ಪ ಅಂದರೆ y = tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಿದೆ. ಓಕೆ, ಇದನ್ನು ನಾವು ತೊಗೊಂಡು ಅದನ್ನು ಪ್ರೂವ್ ಮಾಡಬೇಕಾಗಿರೋದು. ಸೊ ಇಂಥ ಸಿಚುವೇಷನಲ್ಲಿ ಫಸ್ಟ್ ಏನು ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದರೆ dy/dx ಈಸ್ ಈಕ್ವಲ್ಸ್ ಟು ಇದು ಹೋಲ್ ಸ್ಕ್ವೇರ್ ಇದೆ ಅಂದರೆ x² ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾ. ಓಕೆ, x² ಫಾರ್ಮುಲಾ ಏನಿದೆ 2x ಅಂತಿದೆ. ಓಕೆ, 2x ಜಾಗದಲ್ಲಿ ಏನು ಬಂದಿದೆ tan ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ tan ಇನ್ವರ್ಸ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್ ಆಯಿತಾ, ಅದಕ್ಕೆ ನಾವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. tan ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಡಿವೈಡ್ ಬೈ 1 + x². ಓಕೆ, ಆಲ್ರೆಡಿ ನಾನು ಹೇಳಿದೆ ಯಾವಾಗಲೂ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಡಿನಾಮಿನೇಟರ್ ಏನೇ ಬಂದರೂ ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಸೊ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇದು ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ, ಇದು ಏನಾಗುತ್ತೆ dy/dx ಆಗುತ್ತೆ. ಇದು 2 tan ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಓಕೆ, ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡುವ. ಏನಾಗುತ್ತೆ, ಇದಕ್ಕೆ u ಅಂತ ಕೊಡಿ, ಇದು v ಅಂತ ಕೊಡಿ. u × v ಫಾರ್ಮುಲಾ ಅಪ್ಲೈ ಮಾಡಿ ಏನಾಗುತ್ತೆ, ಇದು 1 + x² ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀರಾ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇದು d²y/dx² ಆಗುತ್ತೆ. ಪ್ಲಸ್ಸು ಇವಾಗ dy/dx ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ 1 ಡಿಫ್ರೆನ್ಷಿಯೇಷನ್ 0, x² ಡಿಫ್ರೆನ್ಷಿಯೇಷನ್ 2x ಈಸ್ ಈಕ್ವಲ್ಸ್ ಟು. ಇದು ಕ್ಲಿಯರ್ ಆಯಿತು. ಅದೇ ರೀತಿ ಇಲ್ಲಿ ಮಾಡಿ 2 ಆ್ಯಸ್ ಇಟ್ ಈಸ್, ಮತ್ತು tan ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 + x². ಮತ್ತೆ ಡಿನಾಮಿನೇಟರಲ್ಲಿ ಬಂದಿದೆ, ಸೊ ಮತ್ತೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಓಕೆ, ಸೊ ಏನಾಗುತ್ತೆ ನೋಡಿ ಫೈನಲ್ ರಿಸಲ್ಟು. ಸೊ ಇದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಈ ಎರಡು ಟರ್ಮ್ಗೆ ಇದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 1 + x² ಆಲ್ರೆಡಿ ಇದೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅದು ರಿಸಲ್ಟು 1 + x² ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ರಿಸಲ್ಟು y2 ಅಂತ ಬರೀಬೋದಾ, d²y/dx² ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಅದಾದಮೇಲೆ ಇಲ್ಲೇನಿದೆ 2x ಮಾತ್ರ ಉಳಿದಿದೆ, 0 ಅಂದರೆ ಆ್ಯಸ್ ಇಟ್ ಇದು. ಸೊ 2x ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದರೆ ಪ್ಲಸ್ 2x × ಬ್ರ್ಯಾಕೆಟ್ 1 + x². dy/dx ಅಂದರೆ y1 ಈಸ್ ಈಕ್ವಲ್ಸ್ ಟು ಇಲ್ಲೇ ಬಂದು ಉಳಿತು ಲಾಸ್ಟ್ 2 × 1 ಅಂದರೆ 2 ಇತ್ತು. ಸೊ ಇದೇ ನಿಮ್ಮದು ಆನ್ಸರ್ ಲಾಸ್ಟ್ ಉಳಿದಿರೋದು. ಕರೆಕ್ಟಾ? ಸೊ ಇಷ್ಟು ಮಾಡಿದರೆ ಮುಗೀತು ನೋಡಿ, ಏನೂ ಇಲ್ಲ ಇದರಲ್ಲಿ, ಬರೀ ಇರೋದೇ ಸಿಂಪಲ್ಲಾಗಿ 2 ಸ್ಟೆಪ್ ಮಾತ್ರ ಇಂಪಾರ್ಟೆಂಟ್ ಇದೆ. ಈಸಿಯಾಗಿ ನಿಮಗೆ ಆನ್ಸರ್ ಬಂದುಬಿಡ್ತು. ಸಿಂಪಲ್ ಇದೆಯಾ? ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ 100% ಶೋರ್ ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮದು ಸಾಲ್ಡ್ ಎಕ್ಸಾಂಪಲ್ ಇದೆ. ಎಕ್ಸಸೈಜಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇವಾಗ ನಿಮ್ಮದು ಒಂದು ಸಾಲ್ಡ್ ಎಕ್ಸಾಂಪಲ್, ಇದು ಕೂಡ 5 ಮಾರ್ಕ್ಸ್ಗೆ ಬರುತ್ತೆ. ಆಲ್ರೆಡಿ ನಿಮ್ಮದು ಮಾರ್ಚ್ 19 ಪೇಪರಲ್ಲಿ ಬಂದಿದೆ. ಓಕೆ, ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 19 ಬಂದಿದೆ, ಹೋಗಿ ನೋಡಿ ಇದೆ ಅದು. ಸೊ ಏನು ಮಾಡಬೇಕಂದ್ರೆ y = sin ಇನ್ವರ್ಸ್ ಎಕ್ಸ್ ಇದೆ. ಸೊ ಇದು ಸಿಂಪಲ್ ಇದೆ, dy/dx ಮಾಡಿದರೆ sin ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ √1 - x² ಆಗುತ್ತೆ. ಮತ್ತು ಡಿನಾಮಿನೇಟರ್ ಅಂತ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 1 - x² ಆಗುತ್ತೆ. ಇದಕ್ಕೆ ನಾನು y1 ಅಂತ ಕೊಡ್ತೀನಿ, dy/dx ಅಂದರೆ y1. ಓಕೆ, ಅದಾದಮೇಲೆ ಏನೇನು ಉಳಿತು 1 ಮಾತ್ರ ಉಳಿತು. ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಕೆ ಇದು u ಇದು v ಏನಾಗುತ್ತೆ ನೋಡಿ 1 - x² ಆ್ಯಸ್ ಇಟ್ ಈಸ್ ಬರೀತೀರಾ. y1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ y2 ಆಗುತ್ತೆ. ಪ್ಲಸ್ ಇವಾಗ y1 ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ, ಇದಕ್ಕೆ √x ಡಿಫ್ರೆನ್ಷಿಯೇಷನ್ ಹಚ್ಚಬೇಕು. √x ಡಿಫ್ರೆನ್ಷಿಯೇಷನ್ ಏನಿದೆ 1 ಡಿವೈಡ್ ಬೈ 2 √x ಇದೆ, ಅದಕ್ಕೆ 1 ಡಿವೈಡ್ ಬೈ 2 √x. ರೂಟಲ್ಲಿ ಏನಿದೆ 1 - x² ಇದೆ. ಓಕೆ, ಸೊ ಇವಾಗ ಇದು ಎಕ್ಸ್ಟ್ರಾ ಟರ್ಮ್ ಆಯಿತಾ, ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಯಾಕಂದರೆ x ಜಾಗದಲ್ಲಿ ಎಕ್ಸ್ಟ್ರಾ ಬಂದಿದೆ, ಮೈನಸ್ x² ಡಿಫ್ರೆನ್ಷಿಯೇಷನ್ 2x. ಇದು ಕಂಪ್ಲೀಟ್ ಆಯಿತಾ u × v ರಿಸಲ್. ಅದಾದಮೇಲೆ ಈಸ್ ಈಕ್ವಲ್ಸ್ ಟು 1 ಡಿಫ್ರೆನ್ಷಿಯೇಷನ್ 0 ಆಯಿತು. ಓಕೆ, ಇದನ್ನು ಕಂಪ್ಲೀಟಾಗಿ ನಾವು ಬರೆದ್ರೆ ಏನಾಗುತ್ತೆ ನೋಡಿ. ಸೊ ಇದನ್ನ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ √1 - x² y2
ಪ್ಲಸ್ ಇಲ್ಲಿ ಇದು ಮೈನಸ್ ಪ್ಲಸ್ ಅಂತಂದರೆ ಇದು ಮೈನಸ್ ಆಗಿಬಿಡ್ತಾ, ಇದನ್ನು ಪೂರ ಕಂಪ್ಲೀಟಾಗಿ ನಾನು ಏನು ಬರಿತಾ ಇದ್ದೀನಿ ಇಲ್ಲಿ 2x ಬರಿತಾ ಇದ್ದೀನಿ, ಪ್ಲಸ್ ಮೈನಸ್ ಇದು ಮೈನಸ್ ಆಯಿತು, ಅಂದರೆ ಇದು ರಿಸಲ್ಟ್ನು ಏನಾಯಿತು ಇವಾಗ ಮೈನಸ್ ಆಯಿತು. ಇಲ್ಲಿ 2 ಇದು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತಷ್ಟು ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇದು y1 ಈಸ್ ಈಕ್ವಲ್ಸ್ ಟು 0. ಸೊ ಈ ಎಲ್ಲ ಟರ್ಮ್ಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ನಿಮ್ಮದು ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ. ಇಲ್ಲಿ ರೂಟ್ ಇದೆ, ರೂಟ್ ಜೊತೆ ರೂಟ್ ಮಲ್ಟಿಪ್ಲೈ ಮಾಡಿದರೆ ಅದು ಟರ್ಮ್ ಮಾತ್ರ ಉಳಿಯುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಾತ್ರ ಉಳಿತು. y2 ಅಂತಂದ್ರೆ ಏನಿದೆ ನಿಮ್ಮದು d²y/dx² ಇದೆ ಮೈನಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಉಳಿತಷ್ಟೇ ನಿಮ್ಮದು ಎಕ್ಸ್ ಇಂಟು y1 ಈಸ್ ಈಕ್ವಲ್ಸ್ ಟು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಇರುತ್ತೆ. y1 ಅಂತಂದರೆ ನೀವು ಬೇಕಿದ್ರೆ ಇಲ್ಲಿ dy/dx ಆನ್ಸರ್ ಬರೀ, ಇದು ನಿಮ್ಮದು ಆನ್ಸರ್. ಇಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟ್ ಆಯಿತು. Important question. First one I am going to solve the system of equation by using matrix method. Okay, here some system of equations are given here. Okay, observe here, these are the equations that are given here. Okay, so in this linear equation, first thing is what you have to write on the matrix A. So what is the matrix A? First elements observe 3, and here -2, it means write it -2, next 3, this is the first row result. Second row 2 1 -1, next third row 4 -3 2. Now you get A matrix. I think X matrix, I think all of you know that this is the value you are finding X, Y, Z. Correct? Okay, next B is equals to, these are the results of B matrix. What is the result? 8 1 4. Okay, so B matrix you get, X matrix and A matrix. So what is the procedure to finding the X, Y, Z value? It means already I'll inform that. Observe once again, just recall it here. First find out the determinant of A, then minor factor, then cofactor, then adjoint, then inverse, then X is equals to A inverse into B. This is the procedure. Okay, first thing we have to find out the determinant of A. Determinant of A, it means for expansion along with R1 you take it. So 3, what are the sign? Plus or minus or plus. So 3 you select, it means these are remaining. 1 into 2 is 2, minus 3 into 1 is 3. Correct? This minus and minus plus 2 is the answer. And next 2 into 2 is 4, 4 into minus 1 is minus 4, so already minus sign, so minus plus. And next plus 3 into bracket 2 into minus 3 is minus 6, and minus 4 into 1 is 4. Okay, now you have to go and simplify this. Determinant of A is equals to 2 minus 3, it means minus 1, minus 1 into 3 is minus 3, again plus 4 plus 4 8, 8 into 2 it means 16 is the answer, plus minus 4 minus 6 it means minus 10, minus 10 into 3 it means minus 30. Correct? So minus 30 minus 3 it means minus 33, minus 33 plus 16 it means you get the answer is minus 17. So determinant of A answer you get minus 17. This result is not equals to 0. Correct? Okay, so when you get the not equals to 0, it means inverse will be exist, you get the unique solution. Okay, so next procedure is what you have to find out the minor factor or cofactor. See here, directly you can also write it a cofactor results also. Okay, cofactor you have to find out, it means I am going to give you one easy method. Okay, first I am going to write it here, what are the cofactor results? A11. Now you are going to find out in these all the cofactor results. Okay, so I am going to give you one simple method. You write down this all the results as it is. First all the elements of the matrix A, write it as it is. First 2 columns you have to write it as it is, and first 2 rows also you have to copy it and paste it down. Okay, after that what is that? First row first column you have to delete it here. Then what is the remaining answer? Now you are going to simplify here. Okay, so first row first column you delete it, that starting 4 elements you consider. What are the result? 1 into 2, again you simplify that, cross by determinant value you have to take it. 1 into 2 it means 2 is the answer, then minus sign, minus 3 into minus 1 it means you get the answer plus 3 answer. So here 3, 2 minus 3 it means you get the answer is minus 1. Okay, next element, minus 3 into 3 minus 9, next minus, so minus 2 into 2 minus 4, already minus sign is this, so minus plus 4, then you get the answer minus 5. Okay, next minus 2 into minus 1 plus 2, minus 1 into 3 you get the answer 3, so we will write it minus 1.
Now it is clear. Then you select the next two columns. Again you have to simplify. Two column you consider in first starting result. Observe minus 1 into 4 minus 4. Next minus sign here. Then 2 into 2 it means 4 the answer. So minus 4 it means minus 8 is the answer. Next A22 element. A22 element you find out it means 2 into 3 is what is the answer? 6 minus 3 into 4 is 12. It means you get the answer is minus 6. I think all of you getting understand. Okay, next A32 element you find out. 3 into 2 is 6 minus so 3 minus 1 into 3 it means minus 3 minus plus 3 it means you get the answer is plus 9. And last two column you select, you get the last result also. 2 into minus 3 it means minus 6 answer, minus 4 into 1 is 4, it means you get the answer is minus 10. And second element 4 into minus 2 is minus 8 minus plus 9 and you get the result is plus 1. And next last result 3 into 1 is 3 minus 2 into minus plus so 7 is the answer. Now you get these all the results without any calculation, minor factor and cofactor, directly you are getting all the elements answer. These are the you are getting cofactor results. So what is the next procedure? Adjoint. So directly you go to the adjoint. Okay. So this method also you can follow in annual exam also. So this is the rough work you have to do it here. This method you have to take it rough work. Exam also there the requirement is only these are the answer. There is no need to find out minor factor after that cofactor. Directly you have to without error you have to find out. It means you follow this is the method and check out. So next procedure is what? So directly you have to write on the adjoint of the matrix. So write it here, adjoint of A is equals to. So what are the first row elements? Observe it here, minus 1, minus 8, minus 10. Next second row, minus 5, minus 6, 1, minus 1, 9, 7. Correct? But you don't forget here, write the transpose. Just you are finding the cofactor only. No? Take the transpose, that is your adjoint. So I am going to take the transpose of this matrix. After taking transpose, what is the answer? Minus 1, minus 8, minus 10, minus 5, minus 6, 1, minus 1, 9, 7. Okay, now this is your adjoint answer. After getting adjoint, what is the formula? You have to find out the A inverse. A inverse is to 1 divided by determinant of A into adjoint of A. So now you have to fill up this result. A inverse is equals to 1 divided by, so what is the determinant of A answer? Minus 17. So write it here, minus 17 into bracket. Write this adjoint answers. After that, x is equals to, what is the formula? A inverse into B is the formula. Okay, so now you have to write this x as it is first. Is equals to A inverse is equals to, this is the result. So better minus sign you have to multiply this complete matrix. So after multiplying minus, first I will write it plus 17 only. So minus sign you have to multiply all the elements. Minus plus 1, plus 5, 1, 8, 6 here, minus 9, 10, minus 1, minus 7. Correct? Okay, so next B matrix. So this is your B matrix. So write it here, B matrix. What is the B matrix? 8, 1, 4. Correct? Okay. So next step, we just multiplying these two matrices. Okay. X is equals to, what is the matrix? So write it here, X, Y, Z. Correct? Okay. Now 1 by 17, I am going to write it here as it is. I have to multiply. First row multiplied, first column. 1 into 8, 8 answer. 5 into 1, 5. 1 into 4, plus 4. Next 8 into 8, 64, 6 into 1, plus 6, minus 9 into 4, minus 36. Correct? Okay, next 10 into 8, 80, minus 1 into 1, minus 1, minus 7 into 4, minus 28. Correct? So carefully observe each calculation. One calculation you done mistake, it means again your total problem will be getting wrong. Okay, so next thing is you will just write it here. Then simplify this all the result. 1 by 17 you write down as it is. Then 8 plus 5, 13, 13 plus 4, 17 is the answer. Next here 64 plus 4, 6 it means 70, 70 minus 36 it means 34. Next 80 minus 1 is 79, 79 minus 28 it means 51. Correct?
Okay, the next 1 by 17 you have to multiply this all the 3 elements. Okay, observe here, x is equals to what is the matrix? I am going to write this all the result also. What is x is equals to matrix? X, y, z. Correct? Okay, now multiplied 1 by 17 multiplied with 17. 17 cancel. What is the first result? 1. Next 34 divided by 17, it means 17 1s are 17 2s are 2. Next 51 divided by 17, it means 3. Okay, you get the result. So finally what you get the answer? X is equals to 1, y is equals to 2, z is equals to 3. So last conclusion you write here, x is equals to 1, y is equals to 2, z is equals to 3. This is your solution. Okay, up to here you complete, it means you get the completely 5 marks. Okay, you may also check what in exam you are doing answers are correct or not. It means here x, y, z values are getting, this is the rough work, you may also check it here. These values you have to fill up in any one equation. You get the answers same 8 or 1 or 4, it means your answers are 100% correct. So I am going to check it here, 1 or 2, 3, I am going to fill up in the second equation, I am going to fill up here. Okay, x is equals to 1, you fill up here, what is the answer? 2 into 1 plus y is equals to 2 is there, minus z is equals to 3. Okay, now we go and simplify. 2 into 1 is 2 plus 2 minus 3. 2 plus 2 is 4. 4 minus 3, it means you get the answer is 1. So here 1 is there, no? It means your answers are 100% correct. Okay, next question you observe it here. This is the verbal type question. So you have to read this complete situations, then you have to make it the equation, then you have to find out the solution of this system of equations. Okay, so first I am going to read this complete question. Observe here, the sum of the 3 numbers is 6. Yeah, sum of the 3 numbers is 6. What are the 3 numbers? X, y, z. So you get what first equation, x, y, z. These sum is 6 they are given. It means you get the first equation. Getting clear? Again continue the next line. Observe, if we multiplied third number by 3, what is the third number here? Z is the third number, so third number multiplied by 3 means z, and add the second number to it. So what is the second number? Y. So add it here, y is equals to what you get here? We get 11 is the answer. Second equation also you get. Okay, next continue. By adding first and third number, then what they given here? Observe, we get double of the second number. What is the second number? Y. So double, it means 2y you get. Correct? So next is what? Observe here, represent the algebraically and find the numbers using the matrix method. Okay, so now we have to find out the x, y, z values, and that is also using matrix method. Okay, see now observe, after getting these 3 equations, then you have to find out the A matrix, B matrix and X matrix. So then finally x, y, z value you have to find out. Okay, in this case just you make it some arrangements. What is the arrangement? It means here x plus y plus z, write it as it is equals to 6. Here there is no x value, no, so write it here 0x. Again what is the answer? 0 is the answer, no. Okay, 0x, next of y I am going to write plus 3z is equals to 11, and here 2y you have to shift this at minus 2y, no? So x minus 2y plus z is equals to 0. Now are we getting clear? So now you have to write on the matrix A and simply write on the matrix A. So what are the matrix A? First you tell me here, 1 1 1 0 1 3 1 minus 2 1. Correct? Okay, next X matrix, I think already you know that this is x, y, z, and B matrix is 6 11 0. Okay, first thing is what? You have to find out the determinant of A result. So first row you have to select it in plus minus plus. So better you take it here, in this case column 1 you have to take simplification. Column 1 it means 1 into bracket plus minus plus. So 1 it means 1 into 1 1 minus 2 into 3 minus minus plus 6. Next 0 multiplied anything is 0, leave it here. Then you select this 1. So 1 into bracket it means 1 into 3 is 3 minus 1. Then you go and simplify. Determinant of A is equals to 6 plus 1 7. 7 into 1 is 7 plus 3 minus 1 it means 2. 2 into 1 is 2. So what you get the answer? 9. So 9 is not equals to 0. Okay, determinant of A is not equals to 0 you get. Okay, what is the next procedure? We have to find out the cofactors.
Okay, now you have to find out these all the cofactor results. So what is the procedure already informed? First all the determinant elements have to write it as it is first. First two columns repeatedly have to write down. Next starting two rows have to copy it and paste down here. Okay, so then first row first column you have to delete. What is the remaining result? You have to multiply 1 into 1, 1, write it in the first element. 1 into 1 is 1, minus 2 into 3 6, so minus minus plus, this result is 7. Next a2 1, it means minus 2 and 1, minus 2, minus 1 into 1 is 1, so minus 3, correct. So next 1 into 3 is 3, minus 1 into 1 is 1, so 3 minus 1, it means you get the answer is 2. The result 3 into 1 is 3, minus 0, it means you get the answer is 3. Then 1 into 1 is 1, minus 1, 1 minus 1 is 0, 1 into 0 is 0, minus 3 into 1 is 3, it means minus 3. All of you getting clear? And last two columns you consider, minus 2 into 0 is 0, minus 1, it means minus 1, 1 into 1 is 1, minus plus, so plus 2, it means you get the answer is 3. Next result is what? 1 into 1 is 1, minus 0, it means you get the answer 1. So after getting all the cofactor, it means you have to find out the adjoint of the answer. Okay, you have to write on the, so after getting these all the cofactor, write on the adjoint of a answer. Okay, adjoint of A is equals to, so write on these all the results, 7 3 minus 1. Next minus 3 0 3. Next 2 minus 3 1. Correct. So here take out the transpose, then only you get the completely adjoint answer. So take out the transpose, it means 7 3 minus 1. Next minus 3 0 3, 2 minus 3 1. Correct. So now you get your adjoint answer. After that you have to find out the inverse of this matrix. So inverse, it means what is the formula? A inverse is equals to 1 divided by determinant of A into adjoint of A. Okay, then you write it here, A inverse is equals to 1 divided by, what is the determinant of A answer? 9. So write it here 9, then determinant. So adjoint answer is 7. Here there is no minus sign, you don't multiply anything. Okay, in previous example minus 17 is, so that's why minus sign you are multiplying. Here plus sign only, so don't multiply anything. So write it as it is only. Next thing is what? X is equals to formula A inverse into B. So write it X as it is here. So what is the A inverse matrix? 1 by 9, and write on the matrix once again, 7 3 1 minus 3 0 3, 2 minus 3 1, multiplied with B matrix, 6 11 0, 6 11 0. So X is equals to 1 by 9. Okay, first row multiply the first column, 7 into 6 42, 3 minus 3 into 11 minus 33, 2 into 0 is 0. Next 3 into 6 is 18 and 0, again this is also 0 only. Next minus 1 into 6 minus 6, plus 3 into 11 33, and this is 0. Okay, again here 1 by 9, write down as it is. Next simplify, 42 minus 33, it means you get the 9 is the answer. Next 18 plus 0, it means 18 is the answer. Minus 6 plus 33, it means 27 is the answer. Okay, after that 1 by 9 multiply this all the results. So X is equals to, what is the matrix? X y z. Then after multiplying this X, 1 by 9 9 9 cancel, 1 is the answer, 9 2s are 18, again here 9 3s are, again here also you get the answers are X is equals to, these two are equal matrix, X is equals to 1, Y is equals to 2, Z is equals to 3 is the answer. You may also check out in any one equation you have to fill up, you get the answers are same. Next example observe here, this is also 5 marks important question, and this is your miscellaneous example. Okay, observe it here. Using the product of these two matrices, then solve the system of equations by matrix. Again system of equations are given here, you have to find out the solution of x, y, z. But here what is a multiplication using the product, so you have to multiply these two matrices first.
After that you check out and find out this xyz value. Okay, this is the question. Okay, first I am going to multiplying these two matrices. So what will we get? Check out here. Okay, so these two are the matrix. So multiplying these two result first. First row multiplied, first column. What is the answer? Check out here. So 1 into minus 2 is minus 2, minus 1 into 9 minus 9, 2 into 6 12. Correct? So next first row multiplied, second column. Okay, first you do it here. 1 into 0 is 0, minus 1 into 2 is minus 2, 2 into 1 is plus 2. Next 1 into 1 is 1, minus 1 minus minus plus 3, 2 into minus 2 it means minus 4. Correct? Next second row multiply the first column. What is the answer? 0, leave it here. 2 into 9 is 18. Next minus 3 into 6 minus 18. Next second row multiply second column. 0, 2 into 2 is 4, minus 3 into 1 minus 3. Next 0, 2 into minus it means minus 6, 3 into minus minus plus, so plus 6. Correct? Next third row multiplied first column. What is the answer? Check out here. 3 into minus 2 it means minus 6, minus 2 into 9 is minus 18, 4 into 6 it means 24. Next third row multiply second column. 0 minus 4 plus 4. Next 3 into 1 is 3, minus 2 into minus minus plus 6, 4 into minus 2 is minus 8. Correct? These are the answer. Now you go and simplify this result. Minus 2 minus 9 minus 11, minus 11 plus 12 it means you get the answer is 1. 2 cancel, answer is 0. Again here 3 plus 1 4, 4 cancel, answer 0. 18 cancel, answer 0. 4 minus 3 it means 1 and this is 0. Again minus 24 plus 24 0, 0. 3 plus 6 it means 9, 9 minus 8 it means 1. Okay, this is your multiplication answer. Okay, why they given that line? It means using these two matrix product. It means observe here this first matrix result you observe, that equation also you have to observe. What is the equation? Cofactor matrix A you write, it means this is the result no matrix. You go and check out here first line, first equation na, here cofactors are observed. 1 minus 1 2 is the second result 0 2 minus 3, third result 3 minus 2 4. Same, it means this is the A matrix. Okay, this A matrix multiplied with another matrix, you are getting identity. So what does this mean? You are taking this is the matrix A multiplied with one more matrix B, you get the identity matrix. It means this B matrix is compulsory your A inverse matrix only. Correct? Then only invertible matrix inverse matrix multiplied you are getting identity. It means 100% one result is inverse and one more result is a invertible matrix. So it is, you get the B matrix is the inverse matrix. This is your inverse matrix. So easily you get the inverse matrix of this equation. So you don't need to find out cofactor, adjoint, nothing. Directly you are getting A inverse. It means what is the next procedure? You have one more question is there. Now you have to find out the solution of x, y, z. Okay, so now you have to write it here. A inverse is equals to, you get the result minus 2 9 6 0 2 1 1 minus 3 minus 2. Correct? So this is your A inverse. Then what is the next formula? X is equals to A inverse into B. Directly you have to write on this. Then X as it is, A inverse answer is here already there. Write on this minus and into B matrix. What is a B matrix? In this equation only you have to observe it. 1 1 2. This is your B matrix. Now multiply these two results. X is equals to first row multiplied first column, minus 2 into 1 minus 2, this is 0, 1 into 2 it means plus 2. Next 9 into 1 plus 9, next 2 into 1 is plus 2 minus 6, 6 into 1 is 6 plus 1 minus 4. Then x is equals to, what is the result? X y z is equals to, now you have to simplify. Minus 2 and plus 2 it means cancel, 0 is the answer. 9 plus 2 is 11, 11 minus 6 it means you get the answer is 5, and 6 plus 1 is 7, 7 minus 4 it means 3. It means what are the x value? X is equals to 0, y is equals to 5, z is equals to 3 is the answer. Also go and fill up in that equations, you also get the satisfying the equation condition.